ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ವಿಭೂತಿ ಬೇರೆ ಬೇರೆ ವಸ್ತುಗಳಲ್ಲಿ ವಿಶಿಷ್ಟ ಶಕ್ತಿಪ್ರದನಾದಂಥ ಭಗವಂತನ ವಿಭೂತಿಯ ವಿಜ್ಞಾನವನ್ನು ಹೇಳತಕ್ಕಂಥ ಒಂದು ಶ್ಲೋಕವನ್ನು ನಾವು ಈ ಹಿಂದೆ ನೋಡಿದೆವು. ಅದರಲ್ಲಿ ಓಂಕಾರದ ಬಗ್ಗೆ, ನೀರಿನಲ್ಲಿ ಇರತಕ್ಕ ರುಚಿ ರಸಪ್ರದನಾದಂಥ ಭಗವಂತನ ಬಗ್ಗೆ, ಓಂಕಾರದ ಬಗ್ಗೆ, ಶಬ್ದದ ಬಗ್ಗೆ ಮತ್ತು ಮನುಷ್ಯ ಸಮಸ್ತ ಪ್ರಾಣಿಗಳಲ್ಲಿ ಮನುಷ್ಯನಲ್ಲಿ ಇರತಕ್ಕಂಥ ವಿಶಿಷ್ಟ ಶಕ್ತಿಯ ಬಗ್ಗೆ ಭಗವಂತನ ವಿಭೂತಿಯ ಒಂದು ಮುಖವನ್ನು ನೋಡಿದೆವು. ಇವಾಗ ಆಕಾಶ ಮತ್ತು ನೀರು ಪಂಚಭೂತಗಳಲ್ಲಿ ಎರಡು ವಿಷಯಗಳು ಹಿಂದೆ ಬಂದಿವೆ. ಆಕಾಶ, ನೀರು, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಆಕಾಶಗಳಲ್ಲಿ ಪೃಥ್ವಿಯ ಬಗ್ಗೆ ಹೇಳಲಿಲ್ಲ ಕೃಷ್ಣ. ತೇಜಸ್ಸಿನ ಬಗ್ಗೆ ಸೂರ್ಯಚಂದ್ರರನ್ನು ಹೇಳಿದ್ದಾನೆ, ಅಗ್ನಿಯ ಬಗ್ಗೆ ಹೇಳಲಿಲ್ಲ. ವಾಯುವಿನ ಬಗ್ಗೆ ಸ್ಪಷ್ಟವಾಗಿ ಬರಲಿಲ್ಲ, ಆಕಾಶದ ಬಗ್ಗೆ ಬಂತು. ಆ ಉಳಿದ ಪಂಚಭೂತಗಳಲ್ಲಿ ಮೂರು ಇವೆಯಲ್ಲ, ಮಣ್ಣು, ಬೆಂಕಿ ಮತ್ತು ಗಾಳಿ. ಈ ಮೂರು ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಪುಣ್ಯೋ ಗಂಧ ಪೃಥಿವ್ಯಾಂಚ, ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು ಅಂತ. ಪುಣ್ಯೋ ಗಂಧ ಪೃಥಿವ್ಯಾಂ, ನೆಲದಲ್ಲಿ ಪುಣ್ಯಗಂಧ. ಪುಣ್ಯಗಂಧ, ಗಂಧದಲ್ಲಿ ಪುಣ್ಯದ ಗಂಧ, ಪಾಪದ ಗಂಧ ಅಂದರೆ ಏನು? ಯಾವುದು ನಮಗೆ ಮೂಗಿಗೆ ಆಹ್ಲಾದವನ್ನು ಕೊಡುತ್ತೋ ಅದು ಪುಣ್ಯಗಂಧ. ಯಾವ ಗಂಧವನ್ನು ನಮ್ಮ ಮೂಗಿಯ ಹತ್ತಿರ ಯಾವ ಗಂಧ ಸುಳಿದಾಗ ನಾವು ಮೂಗು ಮುಚ್ಚಿಕೋತೇವೋ ಅದು ಕೆಟ್ಟ ಗಂಧ, ಅದು ಪಾಪಗಂಧ. ದುರ್ಗಂಧ, ಸುಗಂಧ ಅಂತ ಹೇಳುವುದನ್ನೇ ಪುಣ್ಯಗಂಧ ಅಂತಾನೆ ಕೃಷ್ಣ, ಸುಗಂಧ ಅನ್ನುವುದನ್ನು. ನೆಲದಲ್ಲಿ ಒಂದು ಸೌಗಂಧ್ಯ ತುಂಬಿದೆ ಅಂತಾನೆ ಕೃಷ್ಣ. ನಮಗೆ ಈಗ ಏನಾಗಿದೆ ಅಂದರೆ ಸೌಗಂಧ್ಯಕ್ಕಿಂತ ಹೆಚ್ಚು ದೌರ್ಗಂಧ್ಯ ತುಂಬಿದೆಯಲ್ಲ, ಅದರ ಬಗ್ಗೆ ಕೃಷ್ಣ ಏನೂ ಹೇಳೋದಿಲ್ಲ. ಅದರಲ್ಲೂ ಇರೋದು ಅವನೇ. ಆದರೆ ನಾವು ಉಪಾಸನೆ ಹಾಗೆ ಮಾಡಬಾರ್ದು. ಇವಾಗ ಭಗವಂತ ಜ್ಞಾನಪ್ರದನೂ ಅವನೇ, ಅಜ್ಞಾನಪ್ರದನೂ ಅವನೇ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದೆಲ್ಲವನ್ನೂ ಕೊಡುವವನವನೇ. ಆದರೆ ಭಗವಂತ ಜ್ಞಾನಪ್ರದ ಅಂತ ಉಪಾಸನೆ ಮಾಡಬೇಕು ಹೊರತು ಅಜ್ಞಾನಪ್ರದ ಅಂತ ಉಪಾಸನೆ ಮಾಡೋದಿಲ್ಲ ಯಾರು. ಯಾಕೆಂದರೆ ಏನು ಉಪಾಸನೆ ಮಾಡ್ತೇವೆ ಅದನ್ನು ಪಡಿತೇವೆ. ದೇವರು ಅಜ್ಞಾನ ಕೊಡ್ತಾನೆ, ದೇವರು ಅಜ್ಞಾನ ಕೊಡ್ತಾನೆ, ಅದು ಅಜ್ಞಾನವನ್ನೇ ಕೊಡ್ತಾನೆ. ಹಾಗೆಯೇ ಉಪಾಸನೆಗೋಸ್ಕರ ಕೃಷ್ಣ ಹೇಳುವುದರಿಂದ ಒಂದು ವಸ್ತುವಿನಲ್ಲಿ ಸುಗಂಧ ಇದ್ದರೆ ಅದು ಭಗವಂತನ ಕೊಡುಗೆಯೇ. ಒಂದು ವಸ್ತುವಿನಲ್ಲಿ ದುರ್ಗಂಧ ಇದ್ದರೆ ಅದನ್ನು ಇನ್ಯಾರೋ ಕೊಡುವುದಲ್ಲ. ಯಾಕೆಂದರೆ ಕೆಲವು ಕಡೆ ಹೀಗಿರುತ್ತೆ, ದೇವರು ಒಳ್ಳೆಯದನ್ನು ಕೊಡ್ತಾನೆ, ಸೈತಾನ ಕೆಟ್ಟದ್ದನ್ನು ಕೊಡ್ತಾನೆ ಅಂತ. ಹಂಗಿಲ್ಲ. ಒಳ್ಳೆಯದು ಕೆಟ್ಟದ್ದು ಏನಿದ್ರೂ ಅದು ಭಗವಂತನಿಂದಲೇ ಬರಬೇಕು ಹೊರತು ಭಗವಂತನ ಅನುಮತಿ ಇಲ್ಲದೆ ಯಾವ ಸೈತಾನು ಏನೂ ಕೊಡೋದು ಸಾಧ್ಯ ಇಲ್ಲ.
ಆದರೆ ಉಪಾಸನೆ ಮಾಡುವಾಗ ಪ್ರಪಂಚದಲ್ಲಿ ಏನೇನು ದುರ್ಗಂಧಗಳಿವೆ ಅದೆಲ್ಲ ಭಗವಂತನ ಕೊಡುಗೆ ಅಂತ ಉಪಾಸನೆ ಮಾಡಬಾರ್ದು. ಉಪಾಸನೆಯಲ್ಲಿ ಪುಣ್ಯೋಗಂಧ ಪೃಥಿವ್ಯಾಂಚ ಅಂದ. ಈ ಜಗತ್ತಿನಲ್ಲಿ ಎಂಥ ಅದ್ಭುತವಾದ ಸೌಗಂಧ್ಯ ತುಂಬಿದೆ, ಅದರ ಬಗ್ಗೆ ಯೋಚನೆ ಮಾಡು. ವಸ್ತುತಃ ಮೂಲಭೂತವಾಗಿ ದುರ್ಗಂಧ ಅನ್ನೋದಿಲ್ಲ. ನಾವು ಯೋಚನೆ ಮಾಡಿದರೆ ದುರ್ಗಂಧ ಅನ್ನೋದು ಮೂಲಭೂತವಾಗಿ ಅದು ಮತ್ತೆ ಸೌಗಂಧ್ಯವನ್ನು ಕಳ್ಕೊಂಡು ದೌರ್ಗಂಧ್ಯವನ್ನು ಪಡೆಯೋದು. ಇವಾಗ ನಾವು ತೆಗೆದುಕೊಳ್ತಕ್ಕಂಥ ಆಹಾರ, ಅನ್ನದಲ್ಲಿ ಕಂಪಿದೆ, ನಾವು ತಿನ್ನತಕ್ಕಂಥ ಹಣ್ಣಿನಲ್ಲಿ ಕಂಪಿದೆ, ಪತ್ರೆಗಳಲ್ಲಿದೆ, ಹೂವು ಹಣ್ಣು ಎಲ್ಲವೂ ಸುಗಂಧವಾಗಿದೆ, ಯಾವುದೂ ದುರ್ಗಂಧ ಇಲ್ಲ. ಅದು ಬೆಳೆದು ಕೊಳೆತಾಗ ದುರ್ಗಂಧ ಆಗತ್ತೆ, ಅಥವಾ ನಾವು ತಿಂದ ಮೇಲೆ, ನಾವು ಜೀರ್ಣಿಸಿಕೊಂಡ ಮೇಲೆ ಅದು ಮಲವಾದಾಗ ದುರ್ಗಂಧ ಆಗತ್ತೆ. ಅಂದರೆ ಮೂಲಭೂತವಾಗಿ ಜಗತ್ತಿನಲ್ಲಿ ಭಗವಂತ ಸೌಗಂಧ್ಯವನ್ನು ತುಂಬಿದ. ಎಲ್ಲಕ್ಕಿಂತ ಪೃಥ್ವಿಯಲ್ಲಿ ಎಲ್ಲಿ ಹೋದರೆ ಅಲ್ಲಿ ವನಸ್ಪತಿ, ಗಿಡಬಳ್ಳಿಗಳು. ಮನುಷ್ಯರಿಗಿಂತ ಮೊದಲು ಭೂಮಿಯಲ್ಲಿ ತುಂಬಿದ್ದು ವನಸ್ಪತಿಗಳಲ್ವ, ಮೊದಲು ವೃಕ್ಷಗಳು. ವೃಕ್ಷಗಳು ಬೆಳೆದ ಮೇಲೆ ಮತ್ತೆ ಪ್ರಾಣಿಗಳ ಸೃಷ್ಟಿಯಾದದ್ದು. ನಮ್ಮ ಸೃಷ್ಟಿಯ ಒಂದು ಕ್ರಮ ನೋಡಿದರೆ ಮೊದಲು ವೃಕ್ಷಗಳ ಸೃಷ್ಟಿ ಆದಮೇಲೆ ಪ್ರಾಣಿಗಳ ಸೃಷ್ಟಿಯಾಯಿತು. ಪ್ರಾಣಿಗಳ ಸೃಷ್ಟಿಯಾದ ಮೇಲೆ ಕೊನೆಗೆ ಮನುಷ್ಯ ಸೃಷ್ಟಿ, ಹಂತ ಹಂತವಾಗಿ ಸೃಷ್ಟಿ ನಡೆದದ್ದು. ಇದು ಎಲ್ಲದರಲ್ಲೂ ಮೊದಲು ಸೃಷ್ಟಿಯಾಗಿರತಕ್ಕಂಥದ್ದು ವನಸ್ಪತಿಗಳು. ನೀರಿನಿಂದ ಮೊದಲು ನೀರು, ಅದಕ್ಕೆ ತಗೊಂಡು ಹೇಳಿದ, ನೀರಿನಿಂದ ಸೃಷ್ಟಿಯಾದದ್ದು ವನಸ್ಪತಿ, ನೀರಿನಿಂದ ಸೃಷ್ಟಿಯಾದದ್ದು ಗಿಡಬಳ್ಳಿಗಳು, ನೀರಿನಲ್ಲಿ ಇಲ್ಲದಂಥ ಒಂದು ಗಂಧದಲ್ಲಿ ಬಂತು. ಇದು ಕೃಷ್ಣ ಗಮನಿಸಬೇಕು ಅಂತ ನಾ ಹೇಳೋದು. ನೀರಿನಿಂದಲೇ ನಾವು ನೀರು ಹಾಕ್ತೀವಿ, ಗಿಡ ಆಗತ್ತೆ. ಯಾವುದೇ ಗಿಡಕ್ಕೆ ನೀರು ಹಾಕ್ತೀವಿ, ನೀರಿನಲ್ಲಿ ಇಲ್ಲದ ಗಂಧ ಆ ಗಿಡದಲ್ಲಿ ಬಂತು. ಅದಕ್ಕೆ ಮತ್ತೆ ಯಾವುದೋ ಗೊಬ್ಬರ ಹಾಕ್ತೇವೆ, ವಾಸನೆ ಗೊಬ್ಬರ, ಆದರೆ ಅದರ ಸುಗಂಧದ ಹೂವು ಬಂತು. ಅಂದ ಪೃಥ್ವಿಯಲ್ಲಿ ಎಲ್ಲ ಕಡೆ ಹೂವು, ಮಣ್ಣಿನಲ್ಲೇ ಒಂದು ವಾಸನೆ ಇದೆ, ಅದು ಬಹಳ ರೋಚಕವಾದಂಥ ವಾಸನೆ, ಕೆಟ್ಟ ವಾಸನೆ ಅಲ್ಲ. ಮಣ್ಣಿನ ವಾಸನೆ ಅದು ಮಣ್ಣಿನಲ್ಲಿ ಎದ್ದು ಕಾಣುವುದಿಲ್ಲ. ಯಾವಾಗ ಮಣ್ಣಿನ ವಾಸನೆ ಇದೆ ಅಂತ ಗೊತ್ತಾಗುತ್ತೆ ಅಂದರೆ ಮಣ್ಣಿಗೆ ನೀರು ಬಿದ್ದಾಗ. ನೀರಿನಲ್ಲಿ ವಾಸನೆ ಇಲ್ಲ, ನೀರಿನ ವಾಸನೆಯನ್ನು ಅದು ಅಭಿವ್ಯಕ್ತಗೊಳಿಸುತ್ತೆ. ಮಣ್ಣಿಗೆ ಮೊದಲ ಮಳೆ ಬಿದ್ದಾಗ ಘಮ್ ಅಂತ ವಾಸನೆ ಹೊಡೆಯುತ್ತೆ, ಬಹಳ ಖುಷಿ. ಅದು ಮೂಗರಳಿ ಸೇವಿಸಬೇಕಾದ ವಾಸನೆ. ಆ ವಾಸನೆಯನ್ನು ಸೇವಿಸಿಕೊಂಡು ನಾವು ಸಂತೋಷ ಪಡ್ತೇವೆ. ಆ ಹೊಸ ಮಳೆ ಬಿದ್ದಾಗ ಮಣ್ಣಿನ ವಾಸನೆ ಬಹಳ ರೋಚಕ. ಮತ್ತೆ ಇನ್ನೊಂದು ವಿಚಿತ್ರ, ಈ ಸೌಗಂಧ್ಯವನ್ನು, ಅನಂತ ವಿಧವಾದ ಸೌಗಂಧ್ಯವನ್ನ ಪ್ರಪಂಚದಲ್ಲಿ ತುಂಬಿದ. ಕಾಡು ನಾಡಿದ ವನಸ್ಪತಿಗಳು, ಗಿಡಗಳು, ಪ್ರತಿಯೊಂದು ಬಹುತೇಕ ಗಿಡಗಳು ಮೊದಲು ಹೂ ಬಿಟ್ಟು ಮತ್ತೆ ಹಣ್ಣು ಬಿಡುತ್ತವೆ. ಹೂ ಬಿಡದೆ ಹಣ್ಣು ಬಿಡುವವುಗಳು ಇವೆ, ಆದರೆ ಹೆಚ್ಚಿನ ಗಿಡಗಳು ಹೂ ಬಿಟ್ಟು ಹಣ್ಣು ಬಿಡುತ್ತವೆ. ಎಷ್ಟು ಬಗೆಯ ಗಿಡಗಳು, ಎಷ್ಟು ಬಗೆಯ ಹೂವುಗಳು, ಆ ಹೂವುಗಳ ಚಂದ ಸೌಂದರ್ಯ ಅದು ಬೇರೆ. ಎಷ್ಟು ಬಗೆಯ ಹೂವುಗಳು ಅಷ್ಟು ಬಗೆಯ ಸೌಗಂಧ್ಯ. ಅದರ ಕಂಪು, ಒಂದು ಹೂವಿನಲ್ಲಿ ಇದ್ದ ಕಂಪು ಇನ್ನೊಂದು ಹೂವಿನಲ್ಲಿಲ್ಲ. ಹೀಗೆ ನಮ್ಮ ಮೂಗನ್ನು ಅರಳಿಸುವ ಸೌಗಂಧ್ಯದ ಒಂದು ಪ್ರಪಂಚ ಸಮುದ್ರವನ್ನೇ ಸೃಷ್ಟಿ ಮಾಡಿದ ಭಗವಂತ. ಸೌಗಂಧ್ಯದ ಕಡಲು. ಈ ಪ್ರಪಂಚದಲ್ಲಿ ಎಲ್ಲಿ ಅಡ್ಡಾಡಿದರೆ ಅಲ್ಲಿ ನಮ್ಮ ಮೂಗನ್ನು ಅರಳಿಸತಕ್ಕಂಥ ಸೌಗಂಧ್ಯದ ಒಂದು ಸಮುದ್ರವನ್ನೇ ಸೃಷ್ಟಿ ಮಾಡಿದ ಭಗವಂತ. ಪುಣ್ಯೋ ಗಂಧ ಪೃಥಿವ್ಯಾಂಚ. ಮೊದಲು ಪೃಥಿವಿಯಲ್ಲಿ ಹೇಗೆ ನೀರಿನಲ್ಲಿ ನೀರಿನ ಅಪಶಬ್ದವಾಚ್ಯನಾಗಿ ನೀರಿನೊಳಗೆ ತುಂಬಿದ, ಹಾಗೆ ಪೃಥಿವಿಯಲ್ಲಿ ಪೃಥಿವಿ ಶಬ್ದವಾಚ್ಯನಾಗಿ ತುಂಬಿದ. ಅಷ್ಟೇ ಅಲ್ಲ, ಪೃಥಿವಿಯಲ್ಲಿರತಕ್ಕಂಥ ಸೌಗಂಧ್ಯದಲ್ಲಿ ಗಂಧ ಶಬ್ದವಾಚ್ಯನಾಗಿ ತುಂಬಿದ. ಗಂಧ ಪೃಥಿವ್ಯಾಂಚ. ಪೃಥಿವಿಯಲ್ಲಿ ಪೃಥಿವಿ ಅಂತ ಹೆಸರಿನಲ್ಲೇ ತುಂಬಿದ ಅವನು. ಯಾಕೆಂದ್ರೆ ನಿನ್ನೆ ನಾನು ಒಂದು ರಹಸ್ಯ ಭಾಷೆ, ಗುಹ್ಯ ಭಾಷೆಯಲ್ಲಿ ಪೃಥ್ವಿಗೆ ಹೆಸರು ಬ್ರಹ್ಮ ಅಂತ ಹೆಸರು ಅಂತ ಹೇಳಿ. ಬ್ರಹ್ಮ ಅಂದ್ರೆ ಬೃಹತ್ತಾದ್ದು, ಪೃಥ್ವಿ ಅಂದ್ರೂ ಅಷ್ಟೇ. ಪೃಥು ಅಂದ್ರೆ ವಿಶಾಲವಾದದ್ದು. ಯಾವುದು ಪೃಥುವಾಗಿದೆ, ಘನವಾಗಿದೆ ಮತ್ತು ವಿಶಾಲವಾಗಿರುವುದನ್ನು ಪೃಥ್ವಿ ಅಂತ. ಪೃಥುವಾದದ್ದು, ಪೃಥು ಅಂದ್ರೆ ಸ್ಥೂಲ. ಈ ಪಂಚಭೂತಗಳಲ್ಲಿ ಸ್ಥೌಲ್ಯ ಅನ್ನುವುದು ವಿಶೇಷವಾದ ಕ್ವಾಲಿಟಿ ಮಣ್ಣಿನದ್ದು. ಅದರಿಂದ ಮಣ್ಣನ್ನು ಪೃಥ್ವಿ ಅಂತ ಕರೆದರು. ಮಣ್ಣಿಗೆ
ಏನೇನು ಹೆಸರುಗಳಿವೆ ಸಂಸ್ಕೃತದಲ್ಲಿ ಅದು ಎಲ್ಲವೂ ಸಾಮಾನ್ಯ ಸ್ತ್ರೀಲಿಂಗದಲ್ಲಿದೆ. ಮಣ್ಣಿಗೆ ಸಂಸ್ಥೆಯಲ್ಲಿ ಮೃತ್ ಅಂತಾರೆ. ಮೃತ್ ಅನ್ನೋದು ಸ್ತ್ರೀಲಿಂಗ. ಅದು ಮೃತ್ತೇ ಪ್ರಾಯ ಇಂಗ್ಲಿಷ್ನಲ್ಲಿ ಅರ್ಥ ಆಗಿರಬೇಕು. ಮೃತ್ತಿಕಾ ಅಂತೇವೆ, ಅದು ಸ್ತ್ರೀಲಿಂಗ. ಪೃಥ್ವಿ ಅಂತೇವೆ, ಭೂಮಿ ಅಂತೇವೆ, ಧರ ಅಂತೇವೆ, ವಿಶ್ವಂಭರ ಅಂತೇವೆ, ಸ್ಥಿರ ಅಂತೇವೆ, ಅಚಲ ಅಂತೇವೆ, ಅನಂತ ಅಂತ, ಇದೆಲ್ಲ ಭೂಮಿ ಹೆಸರು. ಇವೆಲ್ಲ ಹೆಸರುಗಳು ಕೂಡ ಸ್ತ್ರೀಲಿಂಗದಲ್ಲಿವೆ. ಅಂದರೆ ಭೂಮಿಯಲ್ಲಿ ಭಗವಂತ ಸ್ತ್ರೀ ರೂಪದಿಂದ ತುಂಬಿದ. ಆದ್ದರಿಂದ ಪೃಥ್ವಿ ದೇವತೆಯೂ ಕೂಡ, ಪೃಥ್ವಿ ದೇವತೆಗೆ ಹೆಸರೇ ಪೃಥ್ವಿ ಅಂತ ನಾನು ಹೇಳಿದೆ. ಅಗ್ನಿ ದೇವತೆಗೆ ಅಗ್ನಿ ಅಂತ ಹೆಸರು. ಪೃಥ್ವಿಗೆ ಒಬ್ಬ ಯಂ ಪೃಥಿವೀನ ವೇದ ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವ್ಯಾಂ ಅಂತರೋ ಯಮಯತಿ. ಪೃಥಿವಿಯ ಒಳಗೆ ಇದ್ದು ಪೃಥ್ವಿಗೂ ಗೊತ್ತಿಲ್ಲದಂತೆ ಪೃಥಿವಿಯ ಒಳಗಿದ್ದು ಪೃಥ್ವಿಯನ್ನು ನಿಯಂತ್ರಿಸತಕ್ಕಂತಹ ಭಗವಂತನಿಗೆ ನಮಸ್ಕಾರ ಅಂತ ಉಪನಿಷತ್ತು ಹೇಳುತ್ತದೆ. ಇಲ್ಲಿ ಪೃಥಿವಿಯ ಒಳಗಿದ್ದು ಪೃಥಿವಿಗೂ ಗೊತ್ತಿಲ್ಲ ಅಂತ ಹೇಳುವ ಮಾತನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ಮೊದಲು ಒಂದು ಸಂಗತಿ, ಪೃಥ್ವಿಗೆ ಗೊತ್ತಿಲ್ಲ ಅನ್ನೋದೊಂದು ಕ್ವಾಲಿಟಿ ಅಂತದ್ದು. ಪೃಥ್ವಿ ಜಡ ಅಲ್ವಾ? ಜಡಕ್ಕೆ ಗೊತ್ತಿಲ್ಲ ಅಂತ ಯಾಕೆ ಹೇಳಬೇಕು? ಇವಾಗ ನಾವು ಒಂದು ಮನೆಯಲ್ಲಿ ಇರ್ತೀವಿ, ನಾವು ಈ ಮನೆಯಲ್ಲಿ ಇದ್ದೇವೆ ಅಂತ ಅನ್ನೋದು ಈ ಕಂಬಕ್ಕೆ, ಈ ಗೋಡೆಗೆ ಗೊತ್ತೇ ಇಲ್ಲ ಸ್ವಾಮಿ ಅಂತ ಹೇಳ್ತಾರೇನು ಯಾರಾದರೂ? ಅಲ್ಲ, ಗೊತ್ತಿರುವ ಸಾಧ್ಯತೆ ಇದ್ರೆ ಹೇಳಬೇಕು. ಈ ಕಂಬಕ್ಕೆ ನಾನು ಈ ಮನೆಯಲ್ಲಿ ಇದ್ದೀನಿ ಅನ್ನೋದು ಈ ಗೋಡೆಗೆ ಗೊತ್ತೇ ಇಲ್ಲ, ಅದು ಗೊತ್ತಿರೋದು ಸಾಧ್ಯ ಇಲ್ಲ. ಯಾವುದಕ್ಕೆ ಗೊತ್ತಿರುವುದು ಸಾಧ್ಯ ಇರುತ್ತೋ ಅಲ್ಲಿ ಗೊತ್ತಿಲ್ಲ ಅಂತ ಹೇಳಬೇಕು ಹೊರತು, ಯಾವುದು ಗೊತ್ತಿರುವುದು ಸಾಧ್ಯವೇ ಇಲ್ಲವೋ ಅದಕ್ಕೂ ಗೊತ್ತಿಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ. ನಾನು ನಿನ್ನೆ ಒಂದು ಮಾತು ಹೇಳಿದೆ, ನಮ್ಮ ಮಕ್ಕಳು ತಿಳ್ಕೊಳ್ಳದೆ ಇದ್ದರೆ ದಡ್ಡ ಇದ್ದಿ ಅಂತ ಹೇಳ್ತೇವೆ. ಅದು ನಮ್ಮ ಮಕ್ಕಳಿಗಿಂತೂ ದೊಡ್ಡ ಇದ್ದಾವಲ್ಲ ತೋಟದಲ್ಲಿ ಮರಗಳು. ನಮ್ಮ ತೋಟದ ಮರಗಳೆಲ್ಲ ಬರೀ ದಡ್ಡ ಸ್ವಾಮಿ, ಏನು ಗೊತ್ತಿಲ್ಲ ಅವುಗಳು ಅಂತ ಯಾರು ಹೇಳೋಲ್ಲ. ಯಾಕೆಂದ್ರೆ ಅವು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಅದನ್ನು ತಿಳ್ಕೊಳ್ಳದೆ ಇರೋದು ಡಿಸ್ಕ್ವಾಲಿಫಿಕೇಶನ್ ಅಲ್ಲ. ಯಾವುದು ತಿಳ್ಕೊಳ್ಬೇಕೋ ಅದು ತಿಳ್ಕೊಳ್ಳದೆ ಇದ್ದಾಗ ಇಟ್ ಬಿಕಮ್ಸ್ ಡಿಸ್ಕ್ವಾಲಿಫಿಕೇಶನ್. ಹಾಗೆ ಪೃಥ್ವಿಗೆ ಗೊತ್ತಿಲ್ಲ ಅನ್ನೋದು ಅದು ಹೇಗೆ ಸಾಧ್ಯ? ಪೃಥ್ವಿ ಗೊತ್ತಿರೋದು ಸಾಧ್ಯವೇ ಇಲ್ಲ, ಅದನ್ನು ಹೇಳುವ ಪ್ರಶ್ನೆಯೇ ಇಲ್ಲ. ಇದು ಒಂದು ಮಾತು ನಮಗಿದೆ ಅರ್ಥ. ಆದ್ರಿಂದ ಪೃಥ್ವಿ ಅಂದರೆ ಜಡವಾದ ಮಣ್ಣನ್ನು ಹೇಳ್ತಾ ಇಲ್ಲ ಉಪನಿಷತ್ತು. ಪೃಥ್ವಿಯ ಅಭಿಮಾನಿ ದೇವತೆಗೂ ಕೂಡ ಪೃಥ್ವಿ ಒಳಗೆ ನಿಂತು ನಿಯಂತ್ರಿಸುವ ಭಗವಂತನ ಬಗೆಗೆ ಗೊತ್ತಿಲ್ಲ. ಈಗ ನಮ್ಮೊಳಗೆ ಭಗವಂತ ಇದ್ದಾನೆ, ನಮಗೆ ಗೊತ್ತುಂಟ ಏನು ಮಾಡ್ತಾ ಇದ್ದಾನಂತ? ಅವನಿಗೆ ಹೆಸರೇ ಅಜ್ಞಾತ ನಾಮ ಅಂತ. ಏನು ಮಾಡ್ತಾ? ಸಖಾ ಅವಿಜ್ಞಾತ ನಾಮ ಆಸೀತ್, ಸಖಾ ಅವಿಜ್ಞಾತ ಚೇಷ್ಟಿತ ಅಂತ. ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಏನು ಹೆಸರು ಅಂತ ಗೊತ್ತಿಲ್ಲ, ಅಂಥ ಒಬ್ಬ ಗೆಳೆಯ ಒಳಗಿದ್ದಾನೆ ಅಂತ. ಹಾಗೆ ಪ್ರತಿಯೊಂದು ವಸ್ತುವಿನ ಒಳಗೆ ಭಗವಂತ ಇದ್ದಾನೆ. ಆ ವಸ್ತುವಿನಲ್ಲಿ ನಿಯಂತ್ರಣ ಮಾಡತಕ್ಕ ಒಂದು ಅಭಿಮಾನಿ ದೇವತೆ ಏನಿದೆ ಅದಕ್ಕೂ ಗೊತ್ತಿಲ್ಲ ಅದು. ಹಾಗಾಗಿ ಪೃಥ್ವಿಗೆ ಗೊತ್ತಿಲ್ಲ ಅಂದ್ರೆ ಪೃಥ್ವಿಯ ಅಭಿಮಾನಿ ದೇವತೆಗೆ ತನ್ನೊಳಗೆ ಇರತಕ್ಕ ಭಗವಂತನ ನಿಯಂತ್ರಣ ವ್ಯಾಪಾರ ಗೊತ್ತಿಲ್ಲ ಅನ್ನೋದರ್ಥ. ಜಡ ಆಗಿದ್ರೆ ಆ ಮಾತು ಹೇಳೋದು ಅಗತ್ಯವೇ ಇಲ್ಲ. ಯಂ ಆಪೋ ನ ವಿದುಹು ಯಂ ತೇಜೋ ನ ವೇದ. ಎಲ್ಲ ಕಡೆ ನೀರಿಗೆ ಗೊತ್ತಿಲ್ಲ, ನೀರಿನ ಒಳಗಿದ್ದಾನೆ. ತೇಜಸ್ಸಿಗೆ ಗೊತ್ತಿಲ್ಲ, ತೇಜಸ್ಸಿನ ಒಳಗಿದ್ದಾನೆ. ವಾಯುವಿನ ಗೊತ್ತಿಲ್ಲ, ವಾಯುವಿನ ಒಳಗಿದ್ದಾನೆ. ಆಕಾಶಕ್ಕೆ ಗೊತ್ತಿಲ್ಲ, ಆಕಾಶದ ಒಳಗಿದ್ದಾನೆ ಅಂತ ಹೇಳ್ತಾರೆ ಉಪನಿಷತ್ನಲ್ಲಿ. ಇದು ಗೊತ್ತಿಲ್ಲ ಅಂತ ಹೇಳಬೇಕಾಗಿದ್ದರೆ ಗೊತ್ತಿರುವಂಥ ಅರ್ಹತೆ ಇರಬೇಕಲ್ಲ. ಅದರಿಂದ ಇದು ಎಲ್ಲವೂ ಪಂಚಭೂತಾಭಿಮಾನಿ ದೇವತೆಗಳನ್ನು ಹೇಳುತ್ತೆ. ಮೊದಲು ಆಕಾಶದಲ್ಲಿ ನಾನು ಖ ಶಬ್ದ ಖೇ, ಆಕಾಶದಲ್ಲಿ ನಾನಿದ್ದೇನೆ. ಆಕಾಶದಲ್ಲಿ ಅಂದರೆ ಆಕಾಶದಲ್ಲಿ ಮಾತ್ರ ಅಲ್ಲ, ಆಕಾಶಾಭಿಮಾನಿ ದೇವತೆಯಲ್ಲಿ. ಆಕಾಶಾಭಿಮಾನಿ ದೇವತೆಗಳು ತುಂಬ ಮಂದಿ ಇದ್ದಾರೆ. ಮುಖ್ಯವಾಗಿ ಆಕಾಶಾಭಿಮಾನಿ ದೇವತೆ ಗಣಪತಿ, ವಿನಾಯಕ. ಅವನೇ ವಿಘ್ನ ಪರಿಹಾರಕ. ಯಾಕೆಂದ್ರೆ ವಿಘ್ನ ಪರಿಹಾರ ಅಂದ್ರೆ ಆಕಾಶ. ಆಕಾಶ ಅಂದ್ರೆ ಅವಕಾಶ. ಅವಕಾಶ ಆಗುವುದು ಅಂದ್ರೆ ವಿಘ್ನ ಆಗದೇ ಇರುವುದು. ನನ್ಗೆ ಮಾಡ್ಲಿಕ್ಕೆ ಅವಕಾಶ ಆಗಲಿಲ್ಲ, ತೊಂದರೆ ಆಯಿತು ಅಂದ್ರೆ ವಿಘ್ನ. ಅದರಿಂದ ವಿಘ್ನ ಪರಿಹಾರಕನೇ ಆಕಾಶದ ದೇವತೆ. ಆಮೇಲೆ ಅವನ ಪರಿವಾರದವರಿದ್ದಾರೆ. ಅವನು ವಿಘ್ನ ನಿವಾರಣೆ ಮಾಡತಕ್ಕಂಥ ಒಂದು ದೇವತಾ ಶಕ್ತಿಗಳಿಗೆಲ್ಲ ನಾಯಕ ಅವನು. ಅವನ ಅವಾಂತರ ದೇವತೆಗಳು ತುಂಬಾ ಇದ್ದಾರೆ. ಗಣಪತಿಯ ಅಸಿಸ್ಟೆಂಟ್ಸು ಅವರೆಲ್ಲರೂ ಆಕಾಶದ ದೇವತೆಗಳೇ. ಅವರೊಳಗೂ ಭಗವಂತ ಇದ್ದಾನೆ, ತನ್ನೊಳಗೆ ಭಗವಂತ ಇದ್ದು ಏನು ಮಾಡ್ತಾ ಇದ್ದಾನೆ ಅಂತ ಆಕಾಶಾಭಿಮಾನಿ ದೇವತೆಗಳಿಗೂ ಗೊತ್ತಿಲ್ಲ.
ಜಲದೊಳಗೂ ಭಗವಂತ ಇದ್ದಾನೆ, ಜಲದೊಳಗೆ ಭಗವಂತ ಇದೇನು ಮಾಡ್ತಾ ಇದ್ದಾನೆ ಅನ್ನೋದು ಜಲಾಭಿಮಾನಿ ದೇವತೆಗಳಿಗೂ ಗೊತ್ತಿಲ್ಲ. ಅಲ್ಲಿ ಆಪಹ ಬಂತು. ಆಕಾಶಕ್ಕೆ ಒಟ್ಟಂದದಲ್ಲಿ ಗಣಪತಿ ದೇವತೆ ಆದರೆ ಜಲಕ್ಕೆ ಒಂದೊಂದು ಜಲಕ್ಕೆ ಒಬ್ಬೊಬ್ಬ ದೇವತೆ. ಗಂಗೆಗೆ ಗಂಗೆ, ಯಮುನೆಗೆ ಯಮುನೆ, ಅಲ್ಲಿ ನೀರಿಗೆ ಬೇರೆ ಹೆಸರೇ ಇಲ್ಲ, ದೇವತೆಗಳ ಹೆಸರೇ. ಗಂಗೆಗೆ, ಯಮುನೆಗೆ, ಸರಸ್ವತಿಗೆ, ಯಾವ್ಯಾವುದೋ ನೀರಿಗೆ ಬೇರೆ ಬೇರೆ ದೇವತೆಗಳಿದ್ದಾರೆ. ಆದರೆ ಅದರ ಒಳಗಿರ್ತಕ್ಕ ಭಗವಂತನ ಅರಿವು ಇಲ್ಲ. ಹಾಗೆಯೇ ಪೃಥ್ವಿಗೆ ಪೃಥ್ವಿ ಅನ್ನುವವಳು ದೇವತೆ. ಪೃಥ್ವಿ ದೇವತೆ ಆದ್ದರಿಂದ ಈಗ ನೋಡಿ, ಆಕಾಶ ಅದನ್ನು ಪುಂಸಲಿಂಗದಲ್ಲಿ ಬಳಸ್ತಾರೆ, ಇಲ್ಲದೆ ಅಲ್ಲಿ ಪುಲ್ಲಿಂಗ. ಆಕಾಶ ಅನ್ನೋದು ಪುಲ್ಲಿಂಗ. ಯಾಕೆ? ಆಕಾಶದ ಅಭಿಮಾನಿ ಗಣಪತಿ, ಸ್ತ್ರೀ ದೇವತೆ ಅಲ್ಲ, ಅದು ಪುಲ್ಲಿಂಗ ಆಯಿತು. ಆಮೇಲೆ ಪೃಥ್ವಿ ಅಂತಂದಾಗ ಸ್ತ್ರೀಲಿಂಗ ಆಯ್ತು ಆ ಶಬ್ದ. ಮಣ್ಣು ಯಾವ ಲಿಂಗ ಅನ್ನೋದು ಪ್ರಶ್ನೆ ಅಲ್ಲ, ಅದರ ಅಭಿಮಾನ ದೇವತೆ ಸ್ತ್ರೀ, ಅದರಿಂದ ಪೃಥ್ವಿ ಅನ್ನೋದು ಸ್ತ್ರೀಲಿಂಗ ಆಯಿತು. ಆ ದೇವತೆ ಹೆಸರೇ ಪೃಥ್ವಿ ಅಂತ. ಆಪಹ ಜಲಾಭಿಮಾನ ದೇವತೆಗಳು ಗಂಗೆ, ಯಮುನೆ, ಸರಸ್ವತಿ ಮುಂತಾದ ಸ್ತ್ರೀಯರು, ಅದರಿಂದ ಅಲ್ಲಿ ಬಹುವಚನ ಮತ್ತು ಸ್ತ್ರೀಲಿಂಗ ಆಯಿತು. ಅದನ್ನ ಇದೊಂದು ವಿಶೇಷ ಏನು ಅಂದರೆ, ಇದನ್ನ ಶಬ್ದಕ್ಕೆ ಯಾವ ಲಿಂಗ ಅನ್ನುವಂಥದ್ದು ನಾನು ಮೊನ್ನೆ ಹೇಳಿದೆ, ವ್ಯಾಕರಣದಲ್ಲಿ ಅದು ಶಬ್ದದ ಸ್ವಭಾವ ಅಂತ. ಅದಕ್ಕೆ ಯಾವ ಲಿಂಗ ಯಾವ ಶಬ್ದಕ್ಕೆ ಅನ್ನೋದ್ರ ಬಗ್ಗೆ ಖಚಿತವಾದ ಕಾರಣ ವೈಯಾಕರಣರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ಈ ಅಭಿಮಾನಿಯ ಕಲ್ಪನೆ ಇಲ್ಲ, ಅವ್ರು ಬರೇ ಶಬ್ದಶಾಸ್ತ್ರ. ಆ ಶಬ್ದ ಯಾವ ಲಿಂಗ ಅಂತ, ಆ ಶಬ್ದ ಲಿಂಗ ಯಾವ್ದು ಯಾಕಾಯ್ತು ಅಂದ್ರೆ ಅದರ ಅಭಿಮಾನ ದೇವತೆಯ ಲಿಂಗ ಆ ಶಬ್ದಕ್ಕೆ ಬಂತು. ಅದು ವ್ಯಾಕರಣದ ಸಬ್ಜೆಕ್ಟ್ ಅಲ್ಲ, ವ್ಯಾಕರಣ ಓದಿಲ್ಲ. ಈ ಒಂದು ಸಬ್ಜೆಕ್ಟ್ ವೇದಾಂಗ ವ್ಯಾಕರಣ. ಅದರಿಂದ ವೇದಾಂತ ಗೊತ್ತಿಲ್ಲದೆ ಇದ್ದವರು ವ್ಯಾಕರಣ ಓದಿದರೆ ಅದು ವ್ಯಾಕರಣದ ಮರ್ಯಾದೆ ಕೆಟ್ಟು ಹೋಗುತ್ತೆ. ವ್ಯಾಕರಣದ ಗ್ರಂಥ ರಚನೆ ಮಾಡಿದವರಿಗೆ ಈ ಕಲ್ಪನೆ ಇಲ್ಲ. ವ್ಯಾಕರಣ ಓದುವವರಿಗೆ ಹೇಳೋದಲ್ಲ ನಾನು, ವ್ಯಾಕರಣ ಓದ್ತೇವೆ ಅಂತ ಹೇಳೋದು ಬಿಟ್ರೆ, ವ್ಯಾಕರಣ ರಚನೆ ಮಾಡಿದವರಿಗೆ ಆ ಶಬ್ದ ಆ ಲಿಂಗ ಯಾಕೆ ಅನ್ನೋದಕ್ಕೆ ಅವರು ಶಬ್ದ ಸ್ವಭಾವ ಅಂತ ಹೇಳ್ತಾರೆ, ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಇಲ್ಲ. ಹಾಗೇನೆ ನಮ್ಮಲ್ಲಿ ಒಂದೊಂದು ಜ್ಯೋತಿಷ್ಯ, ವೇದಾಂತ ಓದದೇ ಇದ್ದವರು ಜ್ಯೋತಿಷ್ಯ ಓದ್ತಾರೆ. ಹೆಚ್ಚಿನ ಜ್ಯೋತಿಷಿಗಳು ವೇದಾಂತ ಗೊತ್ತಿರೋದಿಲ್ಲ. ಅಲ್ಲ, ವೇದಾಂತಿಗಳಿಗೆ ವೇದಾಂತ ಗೊತ್ತಿರೋದಿಲ್ಲ, ಜ್ಯೋತಿಷಿಗಳಿಗೆ ಯಾಕೆ ಗೊತ್ತಿರಬೇಕು? ವೇದಾಂತದ ಗಂಧಗಾಳಿ ಇಲ್ಲದೆ ಇದ್ದವರೇ ವೇದಾಂತದ ಪ್ರವಚನ ಮಾಡಿಕೊಂಡು ತಾವು ವೇದಾಂತಿಗಳು ಅಂತ ಮೆರೆದಾಡುವಾಗ ಜ್ಯೋತಿಷಿಗಳಿಗೆ ಗೊತ್ತಿರಬೇಕು ಅಂತ ಡಿಮಾಂಡ್ ಮಾಡುವುದಕ್ಕೆ ಅಧಿಕಾರ ಇಲ್ಲ ನಮ್ಗೆ. ಅನ್ನ ವೇದಾಂತ ಗೊತ್ತಿಲ್ಲದೆ ಇದ್ದವನು ಜ್ಯೋತಿಷಿ ಯಾಕಂದ್ರೆ ವೇದಾಂಗ ಅದು. ಅಂಗಿ ಗೊತ್ತಿಲ್ಲದೆ ಅಂಗ ತಿಳಿಯೋದಿಲ್ಲ. ವೇದಾಂತ ಜ್ಯೋತಿಷ್ಯದಲ್ಲಿ ಅದರಿಂದಲೇ ನೋಡಿ, ಸಾಮಾನ್ಯವಾಗಿ ಜ್ಯೋತಿಷಿಗಳ ಹತ್ರ ಹೋದ ತಕ್ಷಣ ನಿಮಗೆ ಆ ಪೀಡೆ, ರಾಹು ಪೀಡೆ, ಕೇತು ಪೀಡೆ, ಕುಜ ಪೀಡೆ, ಶನಿ ಪೀಡೆ, ಯಾವ ದೇವತೆಗಳು, ಯಾವ ರಾಹು, ಯಾವ ಕೇತು, ಯಾವ ಕುಜ, ಯಾವ ಶನಿ, ಯಾರಿಗೂ ಏನು ಪೀಡೆಯನ್ನು ಮಾಡೋದಿಲ್ಲ. ಆದರೆ ಜ್ಯೋತಿಷಿಗಳ ಹತ್ರ ಹೋದ್ರೆ ಅದೇ ಹೇಳಿದವರು, ನಿಮಗೆ ರಾಹು ಪೀಡೆ, ಕುಜ ಪೀಡೆ, ಶನಿ ಪೀಡೆ, ಸರಿ ಶನಿಗೆ ಎಳ್ಳೆಣ್ಣೆ ದೀಪ ಇಟ್ರಿ ಗುಣ ಆಗತ್ತೆ, ಇಷ್ಟೇ. ಅದು ಯಾವ ದೇವತೆಗಳು ನಮಗೆ ಯಾಕ್ರಿ ಪೀಡೆ ಕೊಡ್ತಾರೆ? ಅವ್ರಿಗೆ ಬೇರೆ ಕೆಲಸ ಇಲ್ಲೇನು? ಯಾರಿಗೆ ಪೀಡೆ ಕೊಡೋಣ ಅಂತ ಕೂತಿರೋರೇನವರು? ಯಾರಿಗೆ ಇವತ್ತು ಉಪದ್ರ ಕೊಡೋಣ ಅಂತ ನೋಡಿಕೊಂಡು ಕೂತಿರೋದಿಲ್ಲ ಅವರು. ಅವರ ಕೆಲಸವೇ ಅಲ್ಲ ಅದು. ಮತ್ತೆ ಏನು, ಅವರು ಪಾಪ ಇಂಡಿಕೇಟ್ ಮಾಡ್ತಾರೆ ಅಷ್ಟೇ. ವೇದಾಂತ ಓದಿದವರಿಗೆ ಈ ವಿಷಯ ಗೊತ್ತಿರ್ತದೆ. ರಾಹು ಪೀಡೆ ಎಂದರೆ ರಾಹು ಯಾವ ಪೊಸಿಷನ್ನಲ್ಲಿ ಇದ್ದಾನೆ. ರಾಹು ಅಂದರೆ ಒಂದು ಪಾಯಿಂಟ್, ಅದು ನಿಮ್ಮ ಸರ್ಕಲ್ನಲ್ಲಿ, ಆಕಾಶ ಖಗೋಳದ ಒಂದು ಪಾಯಿಂಟು. ಅಥವಾ ಕುಜ, ಶನಿ ಕಾಟ. ಶನಿ ಯಾವ ಪೊಸಿಷನ್ನಲ್ಲಿ ಇರ್ತಾನೆ ಅವನು ನಮ್ಮಲ್ಲಿ ಇರತಕ್ಕ ಕಾಟವನ್ನು ಇಂಡಿಕೇಟ್ ಮಾಡ್ತಾನೆ ಅಂತ ಅಷ್ಟೇ, ಅವನು ಕಾಟ ಕೊಡುವುದಲ್ಲ. ಇದು ವೇದಾಂತ ಓದಿದವರಿಗೆ ಇದು ಗೊತ್ತಿರುತ್ತೆ, ಜ್ಯೋತಿಷ್ಯದ ಅರ್ಥ. ಜ್ಯೋತಿಷಿಗಳಿಗೆ ಇದು ತಿಳಿಯೋದಿಲ್ಲ. ಹಾಗೆ ಯಾವ ಶಾಸ್ತ್ರವಾದರೂ ಕೂಡ ಅದು ವೇದಾಂಗವಾದಾಗ ಒಂದು ಹೊಸ ಅರ್ಥದಲ್ಲಿ ತೆರ್ಕೊಳ್ಳುತ್ತೆ. ಅದನ್ನು ಸ್ವತಂತ್ರವಾಗಿ ಉದ್ಯೋಗ ಮಾಡಿಕೊಂಡಾಗ ಅದೊಂದು ದಂಧೆ ಆಗುತ್ತೆ ಅಷ್ಟೇ, ಬಿಸಿನೆಸ್, ದುಡ್ಡು ಮಾಡುವ ವ್ಯಾಪಾರದ ಒಂದು ದಂಧೆ ಅಷ್ಟೇ, ಹೊರತು ಇನ್ನೇನೂ ಆಗುವುದು. ಒಂದೊಂದು ವಸ್ತುವಿನಲ್ಲಿ ತತ್ತಲ್ಲಿಂಗ, ಆ ದೇವತಾ ಯಾವ ಲಿಂಗವೋ ಆ ಲಿಂಗ ಆ ಶಬ್ದಕ್ಕೆ ಬರುತ್ತೆ. ಮತ್ತೆ ಹಾಗಾದ್ರೆ ಆಕಾಶಂ ತನಪುಂಸಲಿಂಗ ಯಾಕೆ ಬಂತು? ಇದು ಪ್ರಶ್ನೆ ಬರುತ್ತೆ. ಒಂದು ಶಬ್ದ ಆಕಾಶ ಅಂತೂ ಆಗುತ್ತೆ, ಆಕಾಶಂ ಅಂತ. ಆಕಾಶ ಅಂತ ಪುಲ್ಲಿಂಗ, ಅದರ ಅಭಿಮಾನ ದೇವತೆ ಗಂಡಸು, ಅದರಿಂದ ನಪುಂಸಲಿಂಗ ಯಾಕಾಯ್ತು ಅಂದರೆ ಅದು ನಪುಂಸಕ ಲಿಂಗ ಆದಾಗ ಯಾವುದೇ ಶಬ್ದ ಮೂಲಭೂತವಾಗಿ ಭಗವಂತನನ್ನು ಹೇಳುತ್ತೆ. ನಪುಂಸಕ ಅಂದ್ರೆ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಅರ್ಥ.
ಯಾಕೆಂದ್ರೆ ನಪುಂಸಕ ಅಂತ ಒಂದು ಲಿಂಗ ಇಲ್ಲ. ಅದು ಇದು ಶಬ್ದಶಾಸ್ತ್ರದಲ್ಲಿ ಬರೋದು ನಪುಂಸಕ ಲಿಂಗ ಅಂತ. ನಪುಂಸಕ ಲಿಂಗ ಅಂತ ಒಂದು ಲಿಂಗ ಇಲ್ಲ. ಅದು ಎರಡೇ ಲಿಂಗ ಇರೋದು, ಸ್ತ್ರೀಲಿಂಗ ಪುಲ್ಲಿಂಗ. ಅದು ಎರಡೂ ಅಲ್ಲದನ್ನ ಒಂದು ಲಿಂಗ ಅಂತ ಹೇಳೋದು ಅಷ್ಟೇ. ನಪುಂಸಕ ಅಂತ ಒಂದು ಪ್ರತ್ಯೇಕ ಲಿಂಗ ಇಲ್ಲ. ಯಾವನೋ ಒಬ್ಬ ವ್ಯಕ್ತಿಯನ್ನ ಅವನು ನಪುಂಸಕ ಅಂತಂದ್ರೆ ಅರ್ಥ ಏನು ಅಂದ್ರೆ ಅವನಲ್ಲಿ ಸ್ತ್ರೀತ್ವ ಅಥವಾ ಪುಂಸ್ತ್ವ ವ್ಯಕ್ತವಾಗಲಿಲ್ಲ ಅಂತ. ಜೀವ ನಪುಂಸಕ ಜೀವ ಅಂತ ಒಂದಿಲ್ಲ. ನಾಳೆ ನಪುಂಸಕ ಹೆಣ್ಣಿನಲ್ಲಿ ಹೆಣ್ಣು ಗಂಡು ಅನ್ನೋದು ಜೀವ ಸ್ವಭಾವದಲ್ಲೇ ಇದೆ. ಹಾಗೆ ಜೀವ ಸ್ವಭಾವದಲ್ಲಿ ನಪುಂಸಕ ಜೀವ ಅಂತ ಒಂದಿಲ್ಲ. ಆದರೆ ಯಾವುದೋ ಶರೀರದಲ್ಲಿ ಪುಂಸ್ತ್ವವೋ ಸ್ತ್ರೀತ್ವವೋ, ಇವಾಗ ಒಂದು ಮಗು ಹುಟ್ಟಿ ಅದು ಹೆಣ್ಣಿರ್ಲಿ ಗಂಡಿರ್ಲಿ ಅದು ಮೇಜರ್ ಆಗೋ ತನಕ ನಪುಂಸಕವೇ, ಪುಂಸ್ತ್ವ ವ್ಯಕ್ತವಾಗೋ ತನಕ. ಅದರಿಂದ ನಪುಂಸಕ ಅನ್ನೋದು ಬರೇ ನಪುಂಸಕ ಅಲ್ಲ. ನಪುಂಸಕ ಅನ್ನೋ ಶಬ್ದವೂ ಕೂಡ ಪೂರ್ತಿ ಸರಿಯಲ್ಲ. ನಪುಂಸಕ ಅಂದ್ರೆ ಗಂಡಲ್ಲ ಅಂತ. ಹಾಗಾದ್ರೆ ಹೆಣ್ಣು ಹೌದಾ? ಗಂಡು ಅಲ್ಲದ್ದು ಹೆಣ್ಣು ಅಲ್ಲದ ನಪುಂಸಕ ಅನ್ನೋದು. ಅಸ್ತ್ರೀ ನಪುಂಸಕ. ಅದು ಅಸ್ತ್ರೀ ಅನ್ನೋದು ಅಂಡರ್ಸ್ಟುಡ್. ಬರೇ ಗಂಡಲ್ಲ ಅಂತ ಹೇಳಿಬಿಡ್ತಾರೆ. ಗಂಡಲ್ಲ ಅಂದ್ರೆ ನಪುಂಸಕ ಅಂದ್ರೆ ಗಂಡಲ್ಲದ್ದು. ಗಂಡಲ್ಲ ಅಂತ ಅರ್ಥ ಅಲ್ಲ, ಗಂಡು ಅಲ್ಲ ಹೆಣ್ಣು ಅಲ್ಲ. ಇದು ಯಾರಿಗೆ ಅನ್ವಯವಾಗುವುದು? ನಪುಂಸಕ ಶಬ್ದ ಗಂಡಿನ ಮತ್ತು ಹೆಣ್ಣಿನ ಯಾವ ದೋಷಗಳು ಇಲ್ಲದ ಭಗವಂತನಿಗೆ ಮಾತ್ರ ಅನ್ವಯವಾಗುವಾಗ ನಪುಂಸಕಲಿಂಗ ಆಗುತ್ತೆ. ಯಾವ ವಸ್ತುವಿಗೂ ನಪುಂಸಕ ಶಬ್ದ ಬಂದಾಗ ಅದು ಕೇವಲ ಭಗವಂತನಿಗೆ ಮಾತ್ರ ಅನ್ವಯವಾಗುವಂಥದ್ದು. ವಸ್ತುವೇ ಗಂಡು ಅಲ್ಲ ಹೆಣ್ಣು ಅಲ್ಲದಿದ್ರೆ ಬೇರೆ, ಇಲ್ಲದೇ ಇದ್ರೆ ಆ ಶಬ್ದ, ಯಾಕಂದ್ರೆ ಭಗವಂತನನ್ನ ಬ್ರಹ್ಮ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ನಪುಂಸಕ ಲಿಂಗದಿಂದಲೇ ವೇದ ಹೆಚ್ಚು ಹೇಳೋದು ಭಗವಂತನನ್ನ. ಕಾರಣ ಅವನಲ್ಲಿ ಸ್ತ್ರೀ ಲಿಂಗದಲ್ಲಿ ಇರತಕ್ಕ ಸಂಭಾವಿತವಾದ ಯಾವ ದೋಷಗಳೂ ಇಲ್ಲ, ಪುರುಷನಲ್ಲಿ ಸಂಭಾವಿತವಾದ ಯಾವ ದೋಷಗಳೂ ಇಲ್ಲ. ಅದರಿಂದ ಅವನು ನ ಸ್ತ್ರೀ ನಪುಂಸಕ, ಹೆಣ್ಣು ಅಲ್ಲದ ಗಂಡು ಅಲ್ಲದ. ಅಂದರೆ ಹೆಣ್ಣು ಗಂಡು ಎರಡೂ ಹೌದು ಅವನು. ಆದರೆ ಹೆಣ್ಣಿನ ಅಥವಾ ಗಂಡಿನಲ್ಲಿ ಇರತಕ್ಕಂಥ ಯಾವ ದೋಷಗಳು ಇಲ್ಲ ಅಂತ ತೋರಿಸೋಕ್ಕೋಸ್ಕರ ಭಗವಂತನಲ್ಲಿ ನಪುಂಸಕ ಲಿಂಗದ ಶಬ್ದಗಳನ್ನು ಬಳಸ್ತಾರೆ. ಹಾಗಾಗಿ ಅವನ ಅಧಿಷ್ಠಾನವನ್ನು ಅನುಸಂಧಾನ ಮಾಡುವಾಗ ಆಕಾಶದಲ್ಲಿ ಗಣಪತಿ ಇದ್ದಾನೆ ಅಂತ ನೀವು ಅನುಸಂಧಾನ ಮಾಡುವಾಗ ಆಕಾಶ ಆಗ್ತದೆ. ಗಣಪತಿಯ ಒಳಗೂ ಭಗವಂತ ಇದ್ದಾನೆ ಅನ್ನುವಾಗ ಆಕಾಶಂ ಆಗಿಬಿಡ್ತದೆ. ಇದು ಶಬ್ದಶಾಸ್ತ್ರದಲ್ಲಿ ವ್ಯಾಕರಣ ಓದಿದವರಿಗೆ ತಿಳಿಯೋದಿಲ್ಲ. ಇದೆಲ್ಲ ಅಲ್ಲಿ ವೇದಾಂತ ಓದಿದವರಿಗೂ ತಿಳಿಯೋದಿಲ್ಲ. ಆಳಕ್ಕೆ ಹೋಗದೇ ಇದ್ರೆ ಇವೆಲ್ಲ ತಿಳಿಯೋದಿಲ್ಲ. ಯಾಕೆಂದ್ರೆ ಅವರು ಅಮರಕೋಶ ಉರು ಹೊಡೆದೇ ವೇದಾಂತ ಓದೋರು ಇರ್ತಾರೆ. ಬರೀ ಅಮರಕೋಶ ಉರು ಹೊಡೆದು ಅದು ಶಬ್ದ ಅದೇನು ಉಭಯಲಿಂಗ, ಆಕಾಶ ಅಸ್ತ್ರೀಯಾಂ, ಸ್ತ್ರೀಲಿಂಗ ಅಲ್ಲ, ಮತ್ತೆ ಪುಲ್ಲಿಂಗ ನಪುಂಸಲಿಂಗ ಆಗಬಹುದು ಅಂತ. ಇದು ಸಾಮಾನ್ಯವಾದಂಥ ಭಾಷೆಯ ಬಗ್ಗೆ ಇರತಕ್ಕಂಥ ಪರಿಕಲ್ಪನೆ. ಭಾಷೆಯ ಲಿಂಗ ವಚನಗಳಿಗೆ ನಿಜವಾದ ಅರ್ಥ ಬರುವುದೇ ಅದರ ಒಳಗಿರತಕ್ಕಂಥ ಅಭಿಮಾನಿ ದೇವತೆಯ ಅನುಸಂಧಾನ ನಮಗೆ ಬಂದಾಗ. ಹಾಗಾಗಿ ಪೃಥಿವೀ ಅಂತ ಸ್ತ್ರೀಲಿಂಗವನ್ನು ಪ್ರಯೋಗ ಮಾಡಿದರು. ಹೆಣ್ಣಿನಲ್ಲಿ ಇರುವುದು ಗಂಧ ಪುಲ್ಲಿಂಗ, ಅದು ಸ್ತ್ರೀಲಿಂಗ ಅಲ್ಲ. ಗಂಧ ಅಂದರೆ ಅವನು ಮಣ್ಣಿನಲ್ಲಿ ಎರಡು ರೂಪದಿಂದ ಇದ್ದಾನೆ. ಮಣ್ಣಿನಲ್ಲಿ ಸ್ತ್ರೀ ರೂಪದಿಂದ ಮಣ್ಣಿನ ಅಭಿಮಾನಿ ದೇವತೆಯನ್ನು ನಿಯಂತ್ರಣ ಮಾಡಿಕೊಂಡಿದ್ದಾನೆ. ಆ ಮಣ್ಣಿನಲ್ಲಿ ಗಂಧದ ನಿಯಾಮಕನಾಗಿ ಗಂಧ ಶಬ್ದವಾಚ್ಯರಾಗಿ ಪುರುಷ ರೂಪದಿಂದ ಇದ್ದಾನೆ ಭಗವಂತ. ಆದ್ದರಿಂದ ನಾನು ಹೆಣ್ಣಿನಲ್ಲಿ ಗಂಡಾಗಿ ಇದ್ದೇನೆ ಎಂದ. ಹೆಣ್ಣಿನಲ್ಲಿ ಪೃಥ್ವಿಯಲ್ಲಿ ಗಂಧವಾಗಿ ಇದ್ದೇನೆ. ಪುಣ್ಯೋ ಗಂಧ, ಪೃಥ್ವಿಯಲ್ಲಿ ಪೃಥ್ವಿ ಶಬ್ದವಾಚ್ಯನಾಗಿ ಇದ್ದಾನೆ. ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ರೂಪದಿಂದ ಗಂಧ ಶಬ್ದವಾಚ್ಯರಾಗಿ ಈ ಸೌಗಂಧ್ಯವನ್ನು ಕೊಡತಕ್ಕವನಾಗಿ. ನೆಲದಲ್ಲಿ ಅರಳಿದ ಗಂಧ, ಇದರ ಯೋಚನೆಯೇ ಒಂದು ರೋಚಕ. ಈ ವಾಕ್ಯ ಒಬ್ಬ ವೇದಾಂತಿಯೂ ಆಗಿರಬೇಕು, ಅವನ ಈ ಕಡೆ ಕವಿಯೂ ಆಗಿರಬೇಕು. ಅವನಿಗೆ ಪುಣ್ಯೋ ಗಂಧ ಪೃಥಿವ್ಯಾಂಚ ಅಂದಾಗ ಹುಚ್ಚು ಹಿಡಿದು ಹೋಗುತ್ತೆ. ಏನು ಗಂಧಗಳು, ಏನು ಎಷ್ಟು ಬಗೆಯ ಹೂವುಗಳು. ನಮಗೆ ಇವಾಗ ಏನಾಗಿದೆ ಅಂದರೆ, ನಮಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಹೂವುಗಳನ್ನು ಇಟ್ಟು ಅದು ಹೂವಿನಲ್ಲಿ ಗಂಧ ಇದೆ ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ದೇವರು ಗಂಧ ಅಭಿವ್ಯಕ್ತಿ ಮಾಡೋದಿಲ್ಲ ಪ್ಲಾಸ್ಟಿಕ್ ಹೂವಿನಲ್ಲಿ. ಆದರೆ ನಿಜವಾದಂಥ ನ್ಯಾಚುರಲ್ ಫ್ಲವರ್ಸ್, ಸಹಜವಾದಂಥ ಗಿಡಬಳ್ಳಿಗಳು, ಅದರಲ್ಲಿ ಅರಳುವ ಹೂವುಗಳು, ಏನು ಮಾಧುರ್ಯ. ಅಂದರೆ ಪ್ರಪಂಚದಲ್ಲಿ ಯಾವ ಬಗೆಯ ಸೌಗಂಧ್ಯವನ್ನು ತುಂಬಿದ ಭಗವಂತ. ಈ ಗಂಧ ಕೊಟ್ಟವನು ಯಾರು ಅಂತ ಇದನ್ನು ಯೋಚನೆ ಮಾಡುವಂತಾರೆ ಕೃಷ್ಣ. ಒಂದು ಗಿಡದಲ್ಲಿ ಒಂದೊಂದು ಬಗೆಯ ಹೂವು, ಅದರ ಕಂಪು ಬೇರೆ, ಆ ಒಂದು ಹೂವಿನ ಗಂಧ ಇನ್ನೊಂದು ಗಂಧದಲ್ಲಿ, ಸೌಗಂಧ್ಯದಲ್ಲಿ ಎಷ್ಟು ಬಗೆ ಅನಂತ
ನೆಲದಲ್ಲಿ ಕಂಪು ತುಂಬಿದ ಭಗವಂತನನ್ನ ಗಂಧ ಶಬ್ದ ವಾಚ್ಯನಾಗಿ ಗಂಧದಲ್ಲಿ ನೆಲೆಸಿದ್ದಾನೆ ಅಂತ ಉಪಾಸನೆ ಮಾಡು. ಪುಣ್ಯೋ ಗಂಧ, ಅದು ದುರ್ಗಂಧ ಮಾಡುವವರು ನಾವು. ಆ ಹೂವನ್ನು ಕಿತ್ತೆವು, ಕಿತ್ತ ತಕ್ಷಣ ಒಣಗಿತು, ವಾಸನೆ ಬರಲಿಕ್ಕೆ ಶುರುವಾಯಿತು. ಒಂದು ಹಣ್ಣು ಮರದಿಂದ ಕಿತ್ತೆವು, ಅದನ್ನು ಹಣ್ಣಾಗಿ ಇನ್ನೂ ಹಣ್ಣಾಗಲಿ ಅಂತ ಇಟ್ಟೆವು, ಕೊಳೆತು ವಾಸನೆ ಬರಲಿಕ್ಕೆ ಶುರುವಾಯಿತು. ಅದು ಪೂರ್ತಿ ಹಣ್ಣಾಗದೆ ತಿನ್ನಬಾರ್ದು ಅಂತ ಆಸೆಯಿಂದ ಇಟ್ಟೆವು. ಕಡೆಗೆ ಅದು ಒಂದು ದಿವಸ ಕೊಳೆತು ಹೋಯಿತು. ಕೊಳೆತು ಭಾಗ ಕಿತ್ತು ತಿಂದು ಅದು ಮತ್ತೆ ದುರ್ಗಂಧದ ಕಡೆಗೆ ಹೊರಳುವುದು. ಬೇಸಿಕಲಿ ಎಲ್ಲವೂ ಸುಗಂಧಮಯ ಪ್ರಪಂಚ. ಅಂಥ ಪುಣ್ಯೋ ಗಂಧ ಪೃಥಿವ್ಯಾಂಚ, ಇಡೀ ನೆಲದ ತುಂಬ, ನೆಲದಲ್ಲೇ ಒಂದು ಕಂಪು, ನೆಲದ ತುಂಬ, ನೆಲದಿಂದ ಏನು ಚಿಗುರಿ ಬಂತೋ ಅದಲ್ಲೆಲ್ಲ ಕಂಪು ತುಂಬಿದೆ ನಾನು ಅಂತ. ನೆಲದಲ್ಲಿ ಮೂಡಿ ಬಂದದ್ದೆಲ್ಲ ಕಂಪು. ಅದಕ್ಕೆ ಹಾಕುವುದು ನೀರು, ಆದರೆ ನೀರಿನಲ್ಲಿ ಗಂಧ ಇಲ್ಲ. ಆದರೆ ಅದು ಮೂಡುವುದು ನೆಲದಿಂದ. ಅಧಿಷ್ಠಾನ ನೆಲ. ನೀರು ಹಾಕಿದ್ರೆ, ಆಕಾಶದಲ್ಲಿ ಒಂದು ಬೀಜ ಇಟ್ಟು ನೀರು ಹಾಕಿದ್ರೆ ಚಿಗುರುತ್ತೇನೋ? ಇಲ್ಲ. ಅದು ಚಿಗುರಬೇಕು ಅಂದರೆ ನೆಲದ ಅಧಿಷ್ಠಾನದಲ್ಲಿ ಚಿಗುರಬೇಕು. ಅದಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿ ಏನು ಹಾಕಿದ್ರು ಅದಕ್ಕೆ ನೆಲೆಯಾಗಿ ನೆಲ ಬೇಕು. ನೆಲ ಅಂತೇವಲ್ಲ, ನೆಲ ಅಂದರೆ ಏನು? ಎಲ್ಲಕ್ಕೂ ನೆಲೆ. ಆದ್ರಿಂದ ನೆಲದಲ್ಲೇ ಅದು ಬೆಳೆಯೋದು. ನೆಲ ಇಲ್ಲದೆ ಇದ್ರೆ ನೆಲೆ ಇಲ್ಲ, ಅದು ಬೆಳೆಯೋದೇ ಇಲ್ಲ. ಹಾಗಾಗಿ ನೆಲದಲ್ಲಿ ನೆಲೆಯಾಗಿ ನಿಂತೆ, ನೆಲದಲ್ಲಿ ನೆಲೆ ನಿಂತೆ, ನೆಲೆಯಾದ ನೆಲದಲ್ಲಿ ಗಂಧವಾಗಿ ಅದರಲ್ಲಿ ಜಿಗುರಿದೆ, ಮೂಡಿ ಬಂದೆ, ಸೌಗಂಧ್ಯವಾಗಿ ಮೂಡಿ ಬಂದೆ. ನೆಲದಿಂದ ಮೂಡಿ ಬರುವ ಪ್ರತಿಯೊಂದೂ ಕೂಡ ಒಂದೊಂದು ಬಗೆಯ ಸೌಗಂಧ್ಯವನ್ನು ಹೊತ್ತುಕೊಂಡು ಬರುತ್ತೆ. ಕೆಲವು ವ್ಯಕ್ತವಾಗಿ, ನೀವೀಗ ಸೌಗಂಧ್ಯ ಇಲ್ಲದ ವಸ್ತು, ಭತ್ತದ ತೆನೆ, ಅದರಲ್ಲೊಂದು ಗಂಧ ಇದೆ. ಜೋಳದ ತೆನೆ, ಅದರಲ್ಲೊಂದು ಗಂಧ ಇದೆ. ಯಾವುದು ಹೂವೇ ಆಗಬೇಕಾಗಿಲ್ಲ, ಅದರ ಫಲ. ಹಣ್ಣಿನಲ್ಲಿ ಒಂದು ಗಂಧ ಇದೆ. ಅದು ನೀವು ಮಾವಿನ ಹಣ್ಣು, ಅದು ಏನು ಅದರ ಸ್ಮೆಲ್ಲು, ಮಾವಿನ ಹಣ್ಣಿನ ಸ್ಮೆಲ್ಲು ಯಾವ ಹಣ್ಣಿಗೂ ಇಲ್ಲ ಅಂತೇವೆ. ಅದು ಹಣ್ಣು, ಹೂವಲ್ಲ. ಮಾವಿನ ಹೂವಿಗಿಂತ ಹೆಚ್ಚು ಸ್ಮೆಲ್ಲು ಮಾವಿನ ಹಣ್ಣಿನಲ್ಲಿದೆ. ಹಲಸಿನ ಹಣ್ಣು, ಮಾವಿನ ಹಣ್ಣು, ಬಾಳೆಹಣ್ಣು, ಆ್ಯಪಲ್ಲು, ಯಾವುದೋ ಕಿತ್ತಳೆ, ಯಾವುದೇ ಹಣ್ಣು ತಗೊಳ್ಳಿ, ಅದರಲ್ಲೊಂದು ವಿಶಿಷ್ಟವಾದಂಥ ಸ್ಮೆಲ್ ಇದೆ. ಅದು ತಿನ್ನುವಾಗ ಬರೇ ಬಾಯಿಗೆ ಮಾತ್ರ ರುಚಿ ಕೊಡುವುದಲ್ಲ, ಅದು ಮೂಗಿಗೂ ರುಚಿ ಕೊಡ್ತಾ ಇರ್ತದೆ. ಹೀಗೆ ಮೂಗನ್ನು ಸೃಷ್ಟಿ ಮಾಡಿದೆ ನಾನು. ಮೂಗಿನ ಮುಂದೆ ಗಂಧವನ್ನು ಸೃಷ್ಟಿ ಮಾಡದೇ ಇರ್ತಿದ್ರೆ ಮೂಗು ದಂಡ ಆಗ್ತಿತ್ತು. ಅಂದರೆ ಉಸಿರಾಟಕ್ಕೊಂದು ಬೇಕು, ಅದು ಬೇರೆ. ಅದು ಬಿಟ್ರೆ ಅದ್ರಲ್ಲಿ ಅನುಭವವೇ ಏನೂ ಇಲ್ಲ. ಕಿವಿ ಸೃಷ್ಟಿ ಮಾಡಿದೆ, ಶಬ್ದವನ್ನು ಕೊಟ್ಟೆ, ಶಬ್ದಕ್ಕೆ ಆಕಾಶದಲ್ಲಿ ಶಬ್ದವನ್ನಿಟ್ಟೆ. ಕಣ್ಣು ಸೃಷ್ಟಿ ಮಾಡಿದೆ, ರೂಪ ಇಟ್ಟೆ. ಹಾಗೇನೆ ಮೂಗು ಸೃಷ್ಟಿ ಮಾಡಿದೆ, ಈ ನೆಲದ ತುಂಬ ಕಂಪು ತುಂಬಿಸಿದೆ. ಪುಣ್ಯೋ ಗಂಧ ಪೃಥಿವ್ಯಾಂಚ, ಅದರಲ್ಲಿ ಗಂಧ ಶಬ್ದ ವಚನಾಗಿ ನಾನೇ ಕೂತೆ. ಗಂಧ ಅಂದರೆ ಗಂಧ ಅನ್ನೋ ಶಬ್ದ ಅಖಂಡವಾಗಿ ಸೌಗಂಧ್ಯ ಅಂತ ಅರ್ಥ ಇದೆ. ಗಂಧ ಅಂದರೆ ಲೇಷ ಅನ್ನೋ ಅರ್ಥ ಇದೆ. ಗಂಧ ಅಂದರೆ ನಿಜವಾಗಿ ಭೂಮಿಯನ್ನು ಧರಿಸುವ ಶಕ್ತಿಯಿಂದ. ಗಾಂ ಧಾರಯತಿ ಇತಿ ಗಂಧ, ಇದು ಒಂದು ಅರ್ಥ. ಭಗವಂತ ಭೂಮಿಯ ಧಾರಕನಾದ ಭಗವಂತನೇ ಗಂಧವನ್ನು ಧಾರಣೆ ಮಾಡಿದವ, ಆದ್ರಿಂದ ಅದು ಗಂಧ ಅಂತ. ಅದು ಜಲದಲ್ಲಿ ಇಲ್ಲ ಗಂಧ, ಅಗ್ನಿಯಲ್ಲಿ ಇಲ್ಲ. ಗಾಂ ಧತ್ತೆ, ಯಾರು ಗಾಂ ಧತ್ತೆ ಅವನು ಗಂಧ. ಇದು ಗಾಂ ಹೋಗಿ ಗಮ್ಮಾಗಿಬಿಡುತ್ತೆ, ದೀರ್ಘ ಹ್ರಸ್ವವಾಗಿಬಿಡುತ್ತೆ. ಗಂಗಾ ಅಂತ ಹೇಳ್ತಾರಲ್ಲ, ಗಂಗಾ ಅಂದರೆ ಗಂಗೆಯ ಮೂಲ ಸ್ಥಾನ ಯಾವುದು? ಆಕಾಶ ಗಂಗೆ ಅಂತ ಹೇಳ್ತಾರೆ, ಸ್ವರ್ಗಲೋಕದಿಂದ. ಗಾಂ ಗತಾ ಗಂಗಾ, ಭೂಮಿಗೆ ಇಳಿದು ಬಂದವಳು ಅಂತ ಅರ್ಥ. ಇಳಿದು ಬಾ ತಾಯೇ, ಭೂಮಿಗೆ ಇಳಿದು ಬಂದವಳು. ಗಾ ಅಂದರೆ ಗಮ್ ಅಂದ್ರೆ ಗಾಂ, ಗಾ ಅಂದ್ರೆ ಗತ, ಗಾಂ ಗತಾ ಗಂಗಾ. ಗಾಂಗಾ ಅಂತ ಹೇಳುವುದಿಲ್ಲ. ಹೀಗೆ ನೋಡಿ, ಗೋದತ್ತಂ ವಾರಿ, ಗೋದವಾರಿ ಆಗತ್ತೆ. ಗೋದಾವರಿ ನದಿ ಉಂಟಲ್ಲ, ಅದನ್ನು ಏನು ನಿರ್ವಚನದಲ್ಲಿ ಬೇಕು ಅಂತ ಶಬ್ದಗಳನ್ನ ಸ್ವಲ್ಪ ಅದರ ಅಕ್ಷರಗಳನ್ನು ವ್ಯತ್ಯಾಸ ಮಾಡ್ತಾರೆ. ಗೋದತ್ತಂ ವಾರಿ, ಒಂದು ಗೋವನ್ನು ಬದುಕಿಸುವುದಕ್ಕೋಸ್ಕರ ಕಮಂಡಲುವಿನಲ್ಲಿ ಗಂಗೆಯನ್ನು ಅಭಿಮಂತ್ರಿಸಿ ಗೌತಮರು ಕೊಟ್ಟ ನೀರು. ಗೋದ, ಗೋವಿಗೋಸ್ಕರ ದತ್ತವಾದ. ವಾರಿ, ಗೋದವಾರಿ ಅಲ್ಲ, ಗೋದಾವರಿ. ಅದು ಗೋದಾವರಿ, ಗೋದವಾರಿ. ಹಾಗೆ ಗಾಂಗಾ ಗಂಗಾ, ಹಾಗೆ ಗಾಂಧ ಗಂಧ. ಭೂಮಿಯನ್ನು
ಧರಿಸುವ ಭಗವಂತನೇ, ಭೂಮಿಯೊಳಗೆ ಇದ್ದು ಭೂಮಿಯನ್ನು ಧಾರಣೆ ಮಾಡುವ ಭಗವಂತನೇ ಭೂಮಿಯಲ್ಲಿ ಚಿಗುರಿದ ವಸ್ತುವಿನಲ್ಲಿ ಗಂಧವಾಗಿ ನಿಂತ. ಅಂದ ಗಂಧ ಶಬ್ದ ವಾಚ್ಯನಾಗಿ ಪುಣ್ಯ, ನಮಗೆ ಪುಣ್ಯ ಅಂದರೆ ಪೂತ ಸುಂದರಯೋ ಪುಣ್ಯಂ. ಪುಣ್ಯ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ. ಪುಣ್ಯ ಅಂದರೆ ಒಂದು ಪ್ಯೂರ್ ಅಂತ ಅರ್ಥ. ನಮಗೆ ಪುಣ್ಯ ಪಾಪ, ಪುಣ್ಯ ಪಾಪ ಅಂದರೆ ಏನು? ಪುಣ್ಯ ಅಂದರೆ ಏನಲ್ಲಿ? ಪುಣ್ಯ ಅಂದರೆ ಪವಿತ್ರವಾದದ್ದು. ಯಾವುದು ಪವಿತ್ರವೋ ಅದು ಪುಣ್ಯ, ಯಾವುದು ಅಪವಿತ್ರವೋ ಅದು ಪಾಪ ಅಷ್ಟೇ. ಪುಣ್ಯ ಅಂತನ್ನುವುದಕ್ಕೆ ಬ್ಯೂಟಿಫುಲ್ ಅಂತ ಅರ್ಥ ಸಂಸ್ಥೆಯಲ್ಲಿ, ಪವಿತ್ರ ಅಂತ ಒಂದರ್ಥ, ಸುಂದರ ಅಂತ ಒಂದರ್ಥ. ಪೂತ ಸುಂದರಯೋ ಪುಣ್ಯಂ. ಪುಣ್ಯೋ ಗಂಧ ಅಂದರೆ ಪವಿತ್ರವಾದ ಗಂಧ. ಅಂದರೆ ಯಾವ ಗಂಧ ನಾವು ಮೂಗಿನಲ್ಲಿ ಆಸ್ವಾದಿಸಬಹುದೋ ಅದು. ಯಾವುದನ್ನು ಆಸ್ವಾದಿಸೋದ್ರಿಂದ ನಮಗೇನೋ ಕೊಳಕಾಯ್ತು, ಮೂಗು ತೊಳ್ಕೋಬೇಕು ಅಂತ ಅನಿಸೋದಿಲ್ಲ, ಅದು ಪವಿತ್ರ. ಮತ್ತೊಂದರ್ಥ ಪುಣ್ಯ ಅಂದರೆ ಸುಂದರ. ಯಾವುದು ಸೌಂದರ್ಯವುಳ್ಳದ್ದು ಅದು ಪುಣ್ಯ. ಆದ್ರಿಂದ ಪುಣ್ಯವಾದ ರೂಪ, ಪುಣ್ಯವಾದ ಗಂಧ ಯಾವುದು ಹೇಳ್ಬೋದು? ಪುಣ್ಯ ಅಂತಂದ್ರೆ ಒಂದರ್ಥ ಪ್ಯೂರ್, ಇನ್ನೊಂದರ್ಥ ಬ್ಯೂಟಿಫುಲ್. ಪುಣ್ಯ ಪಾಪ ಅನ್ನೋದಲ್ಲೂ ಅಷ್ಟೇ. ಪುಣ್ಯ ಅನ್ನೋದು ಸೌಂದರ್ಯ ಮತ್ತು ಪಾವಿತ್ರ್ಯದ ಸಂಕೇತ, ಪಾಪ ಅನ್ನೋದು ಅಸೌಂದರ್ಯ ಮತ್ತು ಕೊಳಕಿನ ಸಂಕೇತ ಅಷ್ಟೇ. ಯಾವುದು ಬದುಕಿನ ಕೊಳೆಯೋ ಅದು ಪಾಪ, ಯಾವುದು ಬದುಕಿನ ಪಾವಿತ್ರ್ಯವೋ ಅದು ಪುಣ್ಯ. ಪುಣ್ಯ ಪಾಪ ಅನ್ನೋದು ಶಬ್ದಕ್ಕೆ ಅರ್ಥ ಪುನಾತಿ. ಪುಣ್ಯ ಯಾವುದು ನಮ್ಮನ್ನು ಪಾವನಗೊಳಿಸುತ್ತೋ ಅದು ಪುಣ್ಯ. ಪುಣ್ಯೋ ಗಂಧ ಪೃಥಿವ್ಯಾಂಚ. ನಾವು ಅದಕ್ಕೋಸ್ಕರವೇ ಅಲ್ವಾ ಹೂಗಿಯೂ ಆಯಿತು, ಅದರ ಎಸೆನ್ಸ್ ತೆಗೆದು ಪನ್ನೀರು ಮಾಡಿ ಬಂದವರು ತಲೆಗೆ ಮೈಗೆ ಎಲ್ಲ ಪ್ರೋಕ್ಷಣೆ ಮಾಡೋದು, ಸ್ನೋ ಪೌಡ್ರ್ ಮಾಡಿ ಹಚ್ಕೊಳ್ಳೋದು. ಸ್ವಲ್ಪ ಅಪುಣ್ಯ ಗಂಧ ಹೋಗಿ ನಮ್ಮ ಮೈಯಲ್ಲಿ ಇಲ್ಲ ಪುಣ್ಯಗಂಧ, ಅದು ಪುಣ್ಯಗಂಧ ಬರಲಿ ಅಂತ ವಾಸನೆ ಹೊಡೆಯೋದು ಬೇಡ, ಅದಕ್ಕೇನೋ ಸ್ವಲ್ಪ ಗಂಧ ಹಚ್ಕೋತೇವೆ. ಹಿಂದೆ ಕಂಪನಿಗಳಿರಲಿಲ್ಲ, ಮತ್ತೇನಿತ್ತು ಅಂದ್ರೆ ಗಂಧ ಇತ್ತು. ಕಾಡಿನಲ್ಲಿ ಗಂಧದ ಮರ ಇತ್ತು, ಮರಕ್ಕೆ ಸೌಗಂಧ್ಯ ಕೊಟ್ಟ, ಹೂವಿಗಲ್ಲ. ನೆಲದಿಂದ ಒಂದು ಮರ ಚಿಗುರಿತು, ಆ ಮರವೇ ಕಂಪು. ಸರಿ, ಅದನ್ನು ತೆಗೆದು ಮೈಗೆ ಹಚ್ಚಿಕೊಳ್ತಿತ್ತು. ಮೈಗೆ ಗಂಧ ಹಚ್ಚಿಕೊಳ್ಳುವುದು ಕಂಪಲ್ಸರಿ ಹಿಂದೆ. ಅದು ಎಲ್ಲಿ ತನಕ ಇವತ್ತಿನ ನಿಮ್ಗೆ ಗೊತ್ತಿದೆ. ಊಟಕ್ಕೆ ಹೋದರೆ ಮೊದಲು ಗಂಧಾದ್ಯುಪಚಾರ ಅಂತ, ಸರಿ ಗಂಧ ಹಚ್ಚಿಕೊಳ್ಳೋದು. ಪಾಪ ಹೆಣ್ಮಕ್ಳಿಗೆ ಕುಂಕುಮ ಅರಿಶಿನ ಕೊಡೋದು, ಗಂಡಸರಿಗೆ ಗಂಧ ಕೊಡೋದು. ಅವ್ರು ಗಂಧ ಹಚ್ಕೋಬೇಕು, ಮೈಗೆಲ್ಲ ಗಂಧ. ಅಂದ್ರೆ ಇದು ಪೌಡರ್ ಹಚ್ಚಿಕೊಳ್ಳೋದ್ರ ಬದಲು ಗಂಧ ಹಚ್ಕೊಳ್ತಾರೆ, ಒಂದೇ ಸೇಮ್. ಅದನ್ನ ಈ ಎಲ್ಲ ಕಾಲ ಕೆಟ್ಟು ಹೋಯ್ತು, ಪೌಡರ್ ಹಾಕೋದು, ಕಾಲ ಕೆಟ್ಟು ಹೋಯ್ತು, ಗಂಧ ಹಾಕೊಳ್ತಿದ್ರು. ಕಾಲ ಕೆಟ್ಟು ಹೋದದ್ದೇ, ಗಂಧ ಹಾಕೊಂಡ್ರೆ ಕಾಲ ಕೆಟ್ಟು ಹೋಗ್ಲಿಲ್ಲ, ಆದರೆ ಪೌಡರ್ ಹಚ್ಚಿಕೊಂಡಿದ್ರೆ ಕಾಲ ಕೆಟ್ಟು ಹೋಗುದಿಲ್ಲ. ಅದನ್ನೇ ಇವರು ತುಂಬ ಯಂತ್ರದಿಂದ ಇನ್ನೂ ಸಾಫ್ಟ್ ಮಾಡಿ ಏನೋ ಮೃದುವಾಗಿ ನಸಿಯಾಗಿ ಕಣ್ಣಿಗೆ ನೋಡೋದಕ್ಕೂ ಚಂದ, ಆ ಥರ ಏನೋ ಮಾಡಿದ್ರು ಅಷ್ಟೆ. ಹಿಂದೆ ಕಷ್ಟಪಟ್ಟು ತೇದು ಹಚ್ಕೋತಿದ್ರು. ಇವಾಗ ಅದನ್ನು ಸ್ಯಾಂಡಲ್ ಪೌಡರ್ ಬರುತ್ತೆ, ಅದಕ್ಕೆ ಇನ್ನು ಸ್ವಲ್ಪ ಸುಣ್ಣ ಸೇರಿಸಿರ್ತಾರೆ, ಅದು ನಮ್ಗೆ ಗೊತ್ತಿರೋಲ್ಲ. ಹಚ್ಕೋತೇವೆ ಮೈ ಸುಣ್ಣ ಬರೇ ಕಂಪಲ್ಲ, ಸುಣ್ಣದಿಂದ ಮೈ ಸುಕ್ಕುಗಟ್ಟುತ್ತೆ, ಅದು ಗೊತ್ತಿಲ್ಲ. ಅದು ಸುಕ್ಕುಗಟ್ಟ ಏನೋ ಆಯ್ತು ಸ್ವಾಮಿ ವಯೋದೋಷ ಅಂತ, ಅದು ಕಂಪನಿಯವ್ರ ದೋಷ ಅಂತ ನಾವು ಹೇಳೋದಿಲ್ಲ. ಅದು ಸುಣ್ಣ ಹಚ್ಕೊಂಡು ಮೈ ಸುಟ್ಟಾಗದ್ದು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಪಾಪ ಅವ್ರು ನಮ್ಗೆ ಒಳ್ಳೆ ಪೌಡ್ರು ಕೊಟ್ಟರು, ನಮಗೆ ಆರೋಗ್ಯ ಕೆಟ್ಟು ಹೋಯ್ತು, ಏನು ಮಾಡೋದು ಅಂತ ನಮ್ಮನ್ನು ನಾವು ಬೈಕೋತೇವೆ. ಇದು ಪುಣ್ಯೋ ಗಂಧ, ಎಷ್ಟು ಬಗೆಯ ಕಂಪು. ಏನು ಸೃಷ್ಟಿಯಲ್ಲಿ ಈ ಮಾಧುರ್ಯ ಸೌಂದರ್ಯ, ಗಂಧದ ಸೌಂದರ್ಯವನ್ನು ತುಂಬಿದ. ಇದನ್ನು ಯೋಚನೆ ಮಾಡು. ಏನು ಮೂಗಿಗೆ ಎಂಥ ಒಂದು ಪ್ರಪಂಚ ತೆರೆದಿಟ್ಟ ಮೂಗಿನ ಮುಂದೆ. ಒಂದನ್ನು ಮೂಸಿದೆ, ಮೂಸಿ ನೋಡಿ ಆಯ್ತಪ್ಪ, ಹಂಗೆ ಅಲ್ವ ಎಲ್ಲ, ಹಂಗೆಲ್ಲ ಒಂದರ ಹಾಗೆ ಒಂದಲ್ಲ. ಒಂದನ್ನು ಮೂಸಿ ನೋಡಿದ್ರೆ ಅಲ್ಲಿ ಮುಗಿಯಿಲ್ಲ. ಪ್ರಪಂಚದಲ್ಲಿ ಎಷ್ಟು ಮೂಸಿದ್ರೂ ಮುಗಿಯದಷ್ಟು ಗಂಧ ತುಂಬಿದನಲ್ಲ. ಪುಣ್ಯೋ ಗಂಧ. ಈ ಭ್ಯುಂದರ್ ವ್ಯಾಲಿ ಅಂತಿದೆ ಹಿಮಾಲಯದಲ್ಲಿ ಬದರಿ ಹೋಗುವಾಗ ಮೊದಲು ವ್ಯಾಲಿ ಆಫ್ ಫ್ಲವರ್ಸ್, ಅದನ್ನು ಆ ಕಡೆ ಜನ ಭ್ಯುಂದರ್ ವ್ಯಾಲಿ ಅಂತ ಕರೀತಾರೆ. ವ್ಯಾಲಿ ಆಫ್ ಫ್ಲವರ್ಸ್, ಹೂಗಳ ಕಣಿವೆ. ಅಲ್ಲಿ ಪ್ರಪಂಚದಲ್ಲಿ ಎಲ್ಲಿಯೂ ಕಾಣದಂತಹ ಹೂವುಗಳ ಒಂದು ರೂಪದ ಸಮುದ್ರ ಆಯಿತು. ಆ ರೂಪದ ಜೊತೆಗೆ ಒಂದೊಂದು ಹೂ ಒಂದೊಂದು ಥರ ಕಂಪು. ಅದರಲ್ಲೂ ತಮಾಷೆ ಏನಂದ್ರೆ, ಕೆಲವು ಹೂಗಳಲ್ಲಿ ಇನ್ನೂ ವಿಚಿತ್ರ, ಕಂಪು ಇಲ್ಲದ ಹೂಗಳನ್ನು ಸೃಷ್ಟಿ ಮಾಡಿದ್ದಾನೆ, ಇಲ್ಲ ಅಂತಲ್ಲ. ಅಂದ್ರೆ ನಿಮಗೆ ಸ್ಪಷ್ಟವಾಗಿ ಮೂಸಿ ನೋಡಿದರೆ ಯಾವ ಕಂಪು ಇರೋದಿಲ್ಲ. ಬಹಳ ಮೂಗಿನ ಒಳಗೆ ತೂರಿ ನೋಡಿದ್ರೆ ಒಂಚೂರು ಕಂಪು ಇದ್ದ ಹಾಗೆ ಅನಿಸುತ್ತದೆ. ಇಲ್ಲದಿದ್ರೆ ಹತ್ತಿರ ಇದ್ದರೆ ಅದು ಮೂಗಿಗೆ ಗಂಧವೇ ಹೊಡೆಯೋದಿಲ್ಲ.
ಅದಕ್ಕೋಸ್ಕರ ನೋಡಿ ಈ ಪುಣ್ಯೋಗಂಧ ಅಂತ ಆ ಮೂಗಿಗೆ ಆನಂದವನ್ನು ಕೊಡತಕ್ಕ ಗಂಧ ಭಗವಂತನನ್ನು ಉಪಾಸನೆ ಮಾಡಬೇಕಾದ ಆಸ್ಪೆಕ್ಟ್ ಅಂತ ಇದ್ದದ್ರಿಂದಲೇ ಯಾವ ಹೂವು ಪುಣ್ಯಗಂಧವನ್ನು ನಮ್ಮ ಮೂಗಿಗೆ ಹೊಡೆಸೋದಿಲ್ಲ ಅದನ್ನು ದೇವರಿಗೆ ಇಟ್ಟು ಪೂಜೆಯೂ ಮಾಡ್ತಿರ್ಲಿಲ್ಲ ಹಿಂದಿನವರು. ಯಾಕೆಂದ್ರೆ ಎಲ್ಲ ಕಡೆ ಉಪಾಸನೆಯಲ್ಲಿ ಪುಣ್ಯಗಂಧ ಇರಬೇಕು. ಗಂಧರಹಿತವಾದ ಕುಸುಮವನ್ನು ದೇವರಿಗೆ ಅರ್ಪಿಸಬಾರದು. ಅಂದರೆ ಅದು ಗಂಧ ಇದೆ, ನಮ್ಮ ಮೂಗಿಗೆ ಆನಂದ ಕೊಡೋಲ್ಲ, ಅದನ್ನು ದೇವರಿಗೆ ಇಡಬಾರದು ನಾವು ಅಷ್ಟೇ. ದೇವರ ಪೂಜೆಯ ಪ್ರತಿಯೊಂದು ಕ್ರಿಯೆಯೂ ಆನಂದಮಯವಾಗಿರಬೇಕು ಅನ್ನೋದು ಅದರ ಅರ್ಥ. ಒಂದು ಹೂವು ಅದು ನಮಗೆ ಆನಂದ ಕೊಡೋ ಹೂವನ್ನು ದೇವರಿಗೆ ಕೊಡಬೇಕು. ನಿರ್ಗಂಧ ಕುಸುಮ ಅದು ಏನು ಮೂಸಿದ್ರೆ ಏನು ಕಂಪಿಲ್ಲ, ನೋಡಿದರೆ ಚಂದ ಇಲ್ಲ, ಮೂಸಿದರೆ ಗಂಧ ಇಲ್ಲ. ಗಂಧ ಇಲ್ಲದ ಚಂದ ಇಲ್ಲದ ಹೂವನ್ನು ದೇವರಿಗೆ ಹಾಕಿಡ್ಬೇಕು. ಇಷ್ಟೇ, ಎಲ್ಲವೂ ದೇವರ ಸೃಷ್ಟಿ, ಯಾವುದನ್ನು ದೇವರಿಗೆ ಇಡಬಹುದು. ಅದಕ್ಕೊಂದು ಹೀಗೆ ಅನುಸಂಧಾನ, ನಮ್ಮ ಅನುಸಂಧಾನ, ನಮ್ಮ ದೇವರಿಗೆ ನಾವು ಚಂದದ ಹೂ ಇಡಬೇಕು, ಗಂಧದ ಹೂ ಇಡಬೇಕು, ಇದು ನಮ್ಮ ಕಲ್ಪನೆ. ಹಾಗೆ ಪುಣ್ಯೋ ಗಂಧ ಪೃಥಿವ್ಯಾಂಚ, ಮಣ್ಣಿನ ಬಗ್ಗೆ ಪೃಥಿವಿ ಆಯಿತು, ಅಪ್ಪು ನೀರಾಯಿತು, ಮೂಗು ರಸ, ಇಲ್ಲಿ ಆಗಲೇ ನೋಡಿದ್ದೇವೆ ರಸ, ಮೂಗು ಮತ್ತು ಬಾಯಿಯ ಕೆಲಸ ಆಗೋಯ್ತು, ನಾಲಿಗೆ ರಸ, ರಸೋಹಂ ಅಪ್ಸು ಪುಣ್ಯೋಗಂಧ. ಆಮೇಲೆ ಈಗ ಹಿಂದೆ ಬೆಳಕಿನಲ್ಲೇ ಜಗತ್ತಿಗೆ ಅತ್ಯಂತ ಮುಖ್ಯವಾದ ಬೆಳಕುಗಳನ್ನು ಹೇಳಿದ, ತೇಜಸ್ಸಿನ ಬದಲು ಪ್ರಭಾಸ್ಮಿ ಶಶಿ ಸೂರ್ಯಯೋ ಅಂತ. ಇಲ್ಲಿ ಸ್ಪಷ್ಟವಾಗಿ ಚಂದ್ರ, ಸೂರ್ಯ, ಅಗ್ನಿ, ಇದು ಮತ್ತೊಂದು ಟ್ರಿಯಾಂಗಲ್. ನಿನ್ನೆ ಒಂದು ಟ್ರಿಯಾಂಗಲ್ ಹೇಳಿದೆ ನಾನು, ರಸ, ಇಲ್ಲಿ ರಸ ಇದೆ ನಾಲಿಗೆ, ಇಲ್ಲಿ ಸೂರ್ಯಚಂದ್ರರು, ಇದೊಂದು ಟ್ರಿಯಾಂಗಲ್, ಕೆಳಮುಖವಾದ ಒಂದು ತ್ರಿಕೋಣ ಆಯಿತು ಹಿಂದಿನ ಶ್ಲೋಕದಲ್ಲಿ ಬಂದದ್ದು. ಈಗ ಆ ಸೂರ್ಯಚಂದ್ರರು ಇಲ್ಲಿದ್ದಾರೆ. ಆಮೇಲೆ ಇಲ್ಲಿ ನೀರಿತ್ತು ಆವಾಗ ನಾಲಿಗೆ, ಈಗ ಅದರಿಂದ ಅಗ್ನಿ ಅಂತ ತಗೊಂಡ. ಅಗ್ನಿ ಇರುವುದು ಬಾಯಲ್ಲಿ, ಮಾತು, ಮಾತು ಅನ್ನೋದು ಅಗ್ನಿ. ಅಗ್ನಿ ಮಾತಿನ ಅಭಿಮಾನ ದೇವತೆ, ವಾಗೀಂದ್ರಿಯ ಇರುವುದು ಬಾಯಲ್ಲಿ. ಸೊ ಇಲ್ಲಿ ಅಗ್ನಿ, ಇಲ್ಲಿ ಸೂರ್ಯಚಂದ್ರ, ಇದು ಪ್ರಪಂಚದ ಮೂರು ಬೆಳಕುಗಳು, ಅಗ್ನಿ, ಸೂರ್ಯ, ಚಂದ್ರ. ಸೂರ್ಯಚಂದ್ರರಿಂದ ಹಗಲು ರಾತ್ರಿ. ಅಗ್ನಿ ಅನ್ನೋದು ಭೂಮಿಯ ಅಧಿಷ್ಠಾನದ ಪ್ರತೀಕ. ಭೂಮಿಯವಿತ್ತು, ಭೂಮಿಯ ಗಂಧ ಬಂತು. ಭೂಮಿಯಲ್ಲಿ ಭಗವಂತನ ಆರಾಧನೆಗೆ ಪ್ರತಿಷ್ಠಾನ ಯಾವುದು, ಅಧಿಷ್ಠಾನ ಯಾವುದು, ಯಾವ ಪ್ರತೀಕದಲ್ಲಿ ಭಗವಂತನ ಆರಾಧನೆ? ಅಗ್ನಿ ಪ್ರತೀಕದಲ್ಲಿ. ಭೂಮಿಯಲ್ಲಿ ಭೂರಿತ್ಯಗ್ನೋ ಪ್ರತಿಷ್ಠತಿ, ಭುವ ಇತಿ ವಾಯವು, ಸುವರಿತ್ಯಂತರಿಕ್ಷೆ. ಭಗವಂತ ಭೂಮಿಯಲ್ಲಿ ಭಗವಂತನ ಆರಾಧನೆಗೆ ಮುಖ್ಯ ಪ್ರತೀಕ ಅಗ್ನಿ. ಆಮೇಲೆ ಅಂತರಿಕ್ಷದಲ್ಲಿ ಸರ್ವಗತನಾಗಿರತಕ್ಕಂಥ ವಾಯು ಮುಖ್ಯ ಪ್ರತೀಕ. ಇನ್ನು ಮೇಲಕ್ಕೆ ಹೋದರೆ ಅಲ್ಲಿ ಅಂತರಿಕ್ಷ ಸ್ವರ್ಗದಲ್ಲಿ ಆದಿತ್ಯ ಮುಖ್ಯ ಪ್ರತೀಕ. ಆದಿತ್ಯನಲ್ಲಿ ಭಗವಂತನ ಉಪಾಸನೆ. ಹಾಗಾಗಿ ಅದು ಆಯಿತು, ಆದಿತ್ಯನನ್ನು ನಾವು ನೋಡಿ ಉಪಾಸನೆಯ ವಿಷಯ ಹಿಂದೆ ಬಂದಾಯಿತು. ಚಂದ್ರ ಸೂರ್ಯರನ್ನು ತಗೊಂಡೆವು. ಭೂಮಿಯಲ್ಲಿರತಕ್ಕಂಥ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಎರಡು ತಿಳಿದಾಯ್ತು. ಈಗ ನಾವು ಈ ಕ್ವಾಲಿಟಿಯನ್ನು ನಮಗೆ ಕೊಟ್ಟ ಭಗವಂತನನ್ನ ಭೂಮಿಯಲ್ಲಿ ಯಾವ ಪ್ರತೀಕದಲ್ಲಿ ಉಪಾಸನೆ ಮಾಡಬೇಕು? ಭೂಮಿಯಲ್ಲಿ ಅಗ್ನಿ ಪ್ರತೀಕದಲ್ಲಿ ಭಗವಂತ ಅದನ್ನು ತಗೊಂಡ್ರು. ತೇಜಸ್ ಚಾಸ್ಮಿ ವಿಭಾವಸೌ. ವಿಭಾವಸು ಅಂದರೆ ಸಂಸ್ಕೃತದಲ್ಲಿ ಸೂರ್ಯನೂ ಹೌದು, ಅಗ್ನಿಯೂ ಹೌದು. ಆದರೆ ಹಿಂದೆ ಸೂರ್ಯ ಬಂದ್ಬಿಟ್ಟಿದ್ದಾನ. ಹಾಗಾದರೆ ಹಿಂದೆ ಸೂರ್ಯ ಬಂದದ್ರಿಂದ ಇಲ್ಲಿ ವಿಭಾವಸು ಅಂದರೆ ಏನು? ವಸುಗಳಲ್ಲಿ ಒಬ್ಬನಾದ ವಿಭಾವಸು. ಅಷ್ಟವಸುಗಳಲ್ಲಿ ಒಬ್ಬ. ಅಷ್ಟವಸುಗಳಲ್ಲಿ ಒಬ್ಬ ಅಗ್ನಿ, ಸೂರ್ಯ ಅಲ್ಲ. ಸೂರ್ಯ 12 ಮಂದಿ ಆದಿತ್ಯರಲ್ಲಿ ಒಬ್ಬ. ಅಷ್ಟವಸುಗಳಲ್ಲಿ ಒಬ್ಬ ಅಗ್ನಿ. ಅದರಿಂದ ದಿವಸು, ವಿಭಾವಸು, ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು. ಹೀಗೆ ಹೇಳುವಾಗ ವಿಭಾವಸು ಅಂತ ಇನ್ನೊಬ್ಬ ಇದ್ದಾನೆ. ವಿಭಾವಸು ಅಂತ ಹೆಸರಿನ ಒಬ್ಬ ವಸು ಇದ್ದಾನೆ, ಅವನೂ ಅಲ್ಲ. ಮತ್ತೆ ಅಗ್ನಿ ಅನ್ನತಕ್ಕಂಥ ವಸುವಿಗೂ ವಿಭಾವಸು. ಅಂದ ತೇಜಶ್ಚಾಸ್ಮಿ ವಿಭಾವಸೌ. ವಿಭಾವಸು ವಿಶೇಷೇಣ ಭಾಸಮಾನನಾದ ವಸುಗಳಲ್ಲಿ ವಿಶೇಷೇಣ ಭಾಸಮಾನನಾದ ವಸು ಅಂದ್ರೆ ಅಗ್ನಿ. ಅಗ್ನಿ ಅಂತ ಬೆಳಕು ಇನ್ಯಾವ ವಸು, ಅಷ್ಟವಸುಗಳಲ್ಲಿ ಇನ್ಯಾರಿಗೂ ಇಲ್ಲ. ವಿಭಾವಸುವಿನಲ್ಲಿ ನಾನಿದ್ದೇನೆ. ವಿಭಾವಸು ಅಂದ್ರೆ ಅಗ್ನಿ, ಅದು ಪುಲ್ಲಿಂಗ. ಅಗ್ನಿಯೂ ಪುಲ್ಲಿಂಗದಲ್ಲಿ, ಅಭಿಮಾನ ದೇವತೆಯು ಪುರುಷ. ಅವನಲ್ಲಿರತಕ್ಕಂಥ ಭಗವಂತನು ಅಗ್ನಿ ಅನ್ನುವಂಥದ್ದು ಬಹಳ ಮುಖ್ಯ ಪ್ರತೀಕ. ಆದ್ದರಿಂದಲೇ ಭಗವಂತನ ವೇದ ಪ್ರಾರಂಭ ಆಗುವುದೇ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ಅಗ್ನಿ ಅನ್ನೋದು ಭಗವಂತನ ಭೌಮ ಸ್ತರದಲ್ಲಿ,
ಮುಖ್ಯವಾದ ಅಧಿಷ್ಠಾನ. ಯಾಕೆಂದ್ರೆ ನೆಲದಲ್ಲಿ ನಮಗೆ ಭಗವಂತನ ಪೂಜೆ ಮಾಡಲಿಕ್ಕೆ ಅದಕ್ಕಿಂತ ಉತ್ತಮವಾದ ಪ್ರತೀಕವೇ ಇಲ್ಲ. ಭಗವಂತನನ್ನ ಬೆಳಕಿನ ಮೂಲಕ ಪೂಜೆ ಮಾಡಬೇಕು. ಭೂಮಿಯಲ್ಲಿರತಕ್ಕಂಥ ಬೆಳಕು ಅಂದರೆ ಅಗ್ನಿ. ಇನ್ನು ಅನೇಕ ಕಾರಣಗಳನ್ನು ನಾನು ಈ ಹಿಂದೆ ಹೇಳಿದ್ದೆ. ಭಗವಂತ ಒಂದು ಬೆಳಕಿನ ಸ್ವರೂಪ. ನಮಗೆ ಭೂಮಿಯಲ್ಲಿ ಇರತಕ್ಕಂಥ ಪ್ರತೀಕಗಳಲ್ಲಿ ಮಣ್ಣು, ನೀರು, ಬೆಂಕಿ ಮೂರೇ ತಾನೆ. ಗಾಳಿ ಮತ್ತು ಆಕಾಶದಲ್ಲಿ ರೂಪವೇ ಇಲ್ಲ. ಪ್ರತೀಕ ಅಂದರೆ ಫಾರ್ಮು. ಭಗವಂತನಿಗೆ ನಾವೊಂದು ಫಾರ್ಮನ್ನು ಕನ್ಸೀವ್ ಮಾಡುವಾಗ ಈ ಮೂರರಲ್ಲಿ ಯಾವುದೋ ಒಂದಾಗಬೇಕು. ಮಣ್ಣಂತೂ ಅಲ್ಲ. ಮಣ್ಣು ಅಂದರೆ ಕೈಯೆಲ್ಲ ಮಣ್ಣಾಯಿತು ಅಂತ ತೊಳ್ಕೊತೇವೆ ನಾವು. ಅದು ಪ್ಯೂರಿಟಿಗೆ ಸಂಕೇತ ಅಲ್ಲ. ಅದೇ ಹೇಳೋದು, ಮಣ್ಣು ಅನ್ನೋದು ಕೊಳೆಯ ಸಂಕೇತ. ಆದರೆ ಮಣ್ಣಿನಿಂದ ಬಂದ ಗಂಧ ಎಲ್ಲ ಕೊಳೆಯನ್ನು ತೊಳೆಯುವಂಥದ್ದು. ಆ ಮಣ್ಣಿನಲ್ಲಿ ನನ್ನನ್ನು ಉಪಾಸನೆ ಮಾಡಲಿಕ್ಕಿರ್ತಕ್ಕ ಪ್ರತೀಕ ಅದು ಅಗ್ನಿ. ಯಾಕೆಂದರೆ ಒಂದು ಭಗವಂತ ಬೆಳಕಿನ ರೂಪ, ಅಗ್ನಿ ಬೆಳಕಿನ ರೂಪ. ಮಣ್ಣು ನೀರು ಬೆಳಕಿನ ರೂಪ ಅಲ್ಲ. ಮತ್ತೆ ಪವಿತ್ರಾಣಾಂ ಪವಿತ್ರಂ. ಭಗವಂತ ಅಂದರೆ ಅತ್ಯಂತ ಪವಿತ್ರವಾದ ವಸ್ತು. ಮಣ್ಣು ಪವಿತ್ರ ಅಲ್ಲ. ಮಣ್ಣು ಕೊಳೆಯಾಗತ್ತೆ. ಮಣ್ಣು ತಾಗಿದ್ರೆ ಕೊಳೆ. ಮಣ್ಣು ನೀರು ಅದನ್ನು ತೊಳೆಯುತ್ತೆ. ಆದರೆ ಮಣ್ಣಿಗೆ ನೀರು ಬಿದ್ದರೆ ಮಣ್ಣು ತೊಳೆದು ಹೋಗುತ್ತೆ. ನೀರಿಗೆ ಮಣ್ಣು ಬಿದ್ದರೆ ನೀರು ಕೊಳೆಯಾಗತ್ತೆ, ಕೆಸರು ನೀರು ಆಗುತ್ತೆ. ಆದ್ರಿಂದ ನೀರು ಕೂಡ ದ್ಯಾಟ್ ಈಸ್ ಪ್ಯೂರರ್ ದ್ಯಾನ್ ಅರ್ತ್, ಬಟ್ ಪ್ಯೂರೆಸ್ಟ್ ಅಲ್ಲ. ಬೆಂಕಿಗೆ ಅದು ಕೊಳೆಗೆ ಬೆಂಕಿ ಬಿದ್ದರೂ ಕೊಳೆ ಸ್ವಚ್ಛವಾಗತ್ತೆ, ಅಥವಾ ಬೆಂಕಿಗೆ ಕೊಳೆ ಬಿದ್ದರು. ಮಣ್ಣಿಗೆ ನೀರು ಬಿದ್ದರೂ ನೀರಿಗೆ ಮಣ್ಣು ಬಿದ್ದರೂ ಒಂದೇ ಅಲ್ಲ. ಇಲ್ಲಿ ಹಾಗಲ್ಲ. ಕೊಳೆಗೆ ಬೆಂಕಿ ಬಿದ್ದರೂ ಕೊಳೆ ಸ್ವಚ್ಛವಾಗಿ ಹೋಗುತ್ತೆ. ಮಲದ ಮೇಲೆ ಬೆಂಕಿ ಬಿದ್ದರೂ ಮಲ ನಿರ್ಮಲವಾಗತ್ತೆ. ಬೆಂಕಿಯ ಮೇಲೆ ಮಲ ಹಾಕಿದರೂ ಮಲವೇ ಬೆಂಕಿ ಏನೂ ಆಗೋದಿಲ್ಲ. ಅದಕ್ಕೆ ಬಿದ್ದದ್ದು ನಿರ್ಮಲವಾಗುತ್ತೆ. ಅದರಿಂದ ಪವಿತ್ರಾಣಾಂ ಪವಿತ್ರಂ, ಆ ಪ್ಯೂರೆಸ್ಟ್ ಆ್ಯಂಡ್ ಪ್ಯೂರಿಫೈಯರ್, ಎಲ್ಲವನ್ನು ಸ್ವಚ್ಛಗೊಳಿಸುವ, ಎಲ್ಲಕ್ಕಿಂತ ಸ್ವಚ್ಛವಾದ ನಮ್ಮ ಕಣ್ಮುಂದೆ ಇರತಕ್ಕ ಬೆಳಕಿನ ರೂಪ ಅದು ಅಗ್ನಿ. ಅದರಿಂದ ದೇವರನ್ನ ಅಗ್ನಿ ಮುಖದಲ್ಲಿ ಆರಾಧನೆ ಮಾಡು. ಹಿಂದೆ ವೇದ ಕಾಲದಲ್ಲಿ ಅಗ್ನಿಯಿಂದಲೇ ಇದಕ್ಕೆ ತಾನೆ ಯಜ್ಞ, ಅಗ್ನಿಮುಖದಲ್ಲಿ ಯಜ್ಞ ಮಾಡ್ತಾ ಇದ್ದದ್ದು ಯಾಕೆ? ಅಂಥ ಒಳ್ಳೆಯ ಪ್ರತೀಕ ಇನ್ನೊಂದು ಇಲ್ಲ ನಮಗೆ ಪ್ರಪಂಚದಲ್ಲಿ. ಒಂದು. ಎರಡನೇದ್ದು ಬಹಳ ಮುಖ್ಯವಾದ ಸಂಗತಿ ಏನು ಅಂದರೆ, ನಾವು ದೇವರಿಗೆ ತಿನ್ನಿಸಬೇಕು. ನಾವು ಕೊಟ್ಟದ್ದನ್ನು ತಿನ್ನಬೇಕು. ಅದು ಅವರ ಕಲ್ಪನೆ. ನಮಗೆ ದೇವರು ತಿನ್ನಬಾರದು ಅಂತಿದೆ. ತಿಂದರೆ ನಾವು ಸಮರ್ಪಣೆಯೇ ಮಾಡೋಲ್ಲ. ಮತ್ತು ನಮಗೆ ಬೇಕು ಅಂತ ನಾವು ಮಾಡೋದು, ದೇವರು ತಿನ್ನಬೇಕು ಅಂತ ಅಲ್ಲ. ತಿನ್ನುವ ದೇವರ ಆಗಬೇಕು ಅಂತ. ನಾವು ಕೊಟ್ಟದ್ದನ್ನು ತಿನ್ನಬೇಕು ದೇವರು. ದೇವರೇ ಬಂದು ತಿಂದರೆ ಒಳ್ಳೇದಿತ್ತು, ಅವನು ಬರೋಲ್ಲಲ್ಲ. ಇನ್ನೇನು ಮಾಡೋಣ? ಅವನ ಪ್ರತೀಕ, ತಿನ್ನೋ ಪ್ರತೀಕಕ್ಕೆ ಹಾಕೋಣ. ಯಾವ ಪ್ರತೀಕಕ್ಕೆ ಹಾಕಿದರೆ ತಿನ್ನೋದು? ಮಣ್ಣಿಗೆ ಹಾಕಿದರೆ ಯಾರೂ ತಿನ್ನೋದಿಲ್ಲ, ಮಣ್ಣೇನೂ ತಿನ್ನೋಲ್ಲ. ನೀರಿಗೆ ಹಾಕಿದರೆ ಮೀನುಗಳು ತಿಂದ ಹೊರತು ನೀರು ತಿನ್ನೋಲ್ಲ. ಅಗ್ನಿಗೆ ಹಾಕಿದರೆ ಮತ್ತು ವಾಪಸ್ಸಿಲ್ಲ. ಅಗ್ನಯೇ ಸ್ವಾಹ, ಅಗ್ನಯ ಇದನ್ನ ಮಮ. ತಿನ್ನುವ ಪ್ರತೀಕ. ನಮಗೊಂದು ಸಂತೋಷ, ಅಗ್ನಿನಾರಾಯಣನಿಗೆ ಹಾಕಿದೆ, ತಿಂದ್ಬಿಟ್ಟ ಅಂತ. ತಿನ್ನೋ ದೇವರು ಪ್ರತೀಕಕ್ಕೆ ನಾವು ತಿನ್ನಿಸಬಹುದು. ಆಹುತಿ ಕೊಟ್ಟು, ತುಪ್ಪ ಕೊಟ್ಟು, ಇನ್ನೊಂದು ಕೊಟ್ಟು ಅದನ್ನು ತಿನ್ನಿಸಬಹುದು. ಮತ್ತೆ ನಾವು ಮರಳಿ ವಾಪಸ್ ಹಿಡ್ಕೊಂಡು ಹೋಗ್ಬೇಕಾಗಿಲ್ಲ. ನಾವೇ ತುಳಸಿ ಹಾಕೋದು, ನಾವೇ ಹಿಡ್ಕೊಂಡು ಹೋಗಿ ಅಡಿಗೆ ಕೊನೆಯಲ್ಲಿ ಕೂತು ನಾವೇ ತಿನ್ನೋದಲ್ಲ, ತಿನ್ನಿಸಬಹುದು ಆ ಪ್ರತೀಕಕ್ಕೆ. ಹೀಗೆ ಇಂಥ ಒಂದು ನನ್ನ ಆರಾಧನೆಗೆ ಅತ್ಯಂತ ಮುಖ್ಯವಾದ ಒಂದು ಪ್ರತೀಕವನ್ನು ನಾನು ಕೊಟ್ಟೆ. ನೆಲದಲ್ಲಿ ಬೆಂಕಿಯಾಗಿ ನಿಂತೆ ಅಂತ. ತೇಜಶ್ಚಾಸ್ಮಿ ವಿಭಾವಸೌ. ಹಾಗೆ ಅಗ್ನಿಯಾಗಿ ನಾನು ಬಂದೆ. ಅಗ್ನಿಯಾಗಿ ಬಂದರೆ ಅಷ್ಟೇ ಅಲ್ಲ, ಅಗ್ನಿಯಲ್ಲಿ ಬೆಳಕಾಗಿ ಬಂದೆ ನಾನು. ಬೆಳಕು, ತೇಜಸ್ಸು ಅಂತಂದರೆ ಬೆಳಕು ಮತ್ತು ಸುಡುವ ಶಕ್ತಿ, ಪಾಚಕ, ಪಚನ ಶಕ್ತಿಯಾಗಿ. ಬೆಂಕಿ ಇಲ್ಲದೆ ಇರುತ್ತಿದ್ರೆ ನಾವು ಇವತ್ತು ಪ್ರಾಣಿಗಳ ಹಾಗೆ ನೋಡಿ. ಪ್ರಾಣಿಗಳಿಗೆ ಏನು ಆಹಾರ ಸಿಗ್ತದೆ ಅದನ್ನು ಹಸಿ ಹಸಿ ತಿಂತಾವೆ. ಅದನ್ನು ಬೇಯಿಸಿ ತಿನ್ನೋದು, ಬೇಯಿಸಿ ಅವುಗಳಲ್ಲೂ ಬೇಯಿಸಿ ತಿನ್ನೋ ವ್ಯವಸ್ಥೆ ಇದೆ. ಒಳಗೆ ಹೋದ ಮೇಲೆ ಒಳಗಿಂದ ವೈಶ್ವಾನರ ಬೇಯಿಸ್ತಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಮಾಸದ. ಅವು ಮನುಷ್ಯರ ದೇಹದಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳ ದೇಹದಲ್ಲೂ ಒಳಗಿಂದ ಬೇಯಿಸಿ ಅದನ್ನು ಪಚನ ಮಾಡಿ ಎಲ್ಲೆಲ್ಲಿಗೆ ಯಾವ ಹಾಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅದನ್ನು ಮಾಡ್ತಾನೆ. ಆದರೆ ಹೊರಗಿನಿಂದ ಬೇಯಿಸುವ ಕಾರ್ಯಕ್ರಮ ನಮ್ಮ ಮನುಷ್ಯ ಮಾತ್ರ. ಬೆಂಕಿಯಿಂದಾಗಿ ಮನುಷ್ಯನಿಗೆ ಬೆಳಕು, ದಾಹಕತ್ವ, ಪಾಚಕತ್ವ, ಪ್ರಕಾಶಕತ್ವ, ಈ ಮೂರು ಗುಣ ತೇಜಸ್ಸಿನದ್ದು. ಅದು ದಾಹಕ, ಸುಡುತ್ತೆ.
ಬೇಯಿಸುತ್ತೆ, ಬೆಳಕು ನೀಡುತ್ತೆ. ಮುಖ್ಯವಾಗಿ 3 ಗುಣ: ದಾಹಕ, ಪ್ರಕಾಶಕ ಮತ್ತು ಪಾಚಕ. ಅಂಥ ತೇಜಸ್ಸಾಗಿ ಬೆಂಕಿಯಲ್ಲಿ ಕೂತೆ, ಗಂಧವಾಗಿ ಭೂಮಿಯಲ್ಲಿ ಕೂತೆ, ಬೆಳಕಾಗಿ ಬೆಂಕಿಯಲ್ಲಿ ಕೂತೆ ಎಂದ. ಒಂದು ವೇಳೆ ಬೆಂಕಿ ಇಲ್ಲದೆ, ಈಗ ಒಂದು ವಿಷಯ ನೋಡಿ, ಈ ಬೆಂಕಿಗೆ ಒಂದು ಮಹತ್ವ ಇದೆ. ಏನು ಅಂದರೆ, ಸೂರ್ಯ ಕಂತಿದಾಗ ಈ ಬೆಳಕು ಏನಾಗುತ್ತೆ? ಇದನ್ನು ಇವರು ಉಪನಿಷತ್ಕಾರರು ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿದ್ರು. ಸೂರ್ಯ ಹೋದಾಗ ಬೆಳಕನ್ನು ಚಂದ್ರನಲ್ಲಿ ಇಟ್ಟು ಹೋಗ್ತಾನೆ. ಚಂದ್ರನು ಹೋದ, ಅಮಾವಾಸ್ಯೆ ದಿವಸ ಚಂದ್ರನೂ ಇಲ್ಲ, ಆವಾಗ ಬೆಳಕು ಎಲ್ಲಿ ಹೋಗುತ್ತೆ ಅಂದರೆ, ಸೂರ್ಯ ಚಂದ್ರ ಇಬ್ಬರು ಹೊರಟೋದಾಗ ಬೆಳಕನ್ನು ಬೆಂಕಿಯಲ್ಲಿ ಇಟ್ಟು ಹೋಗ್ತಾರೆ. ಬೆಂಕಿಯ ಬೆಳಕು ಹೋದಾಗ ಆಗ ಆತ್ಮಜ್ಯೋತಿ ಇದ್ದ, ಆಗ ಒಳಗಿನ ನಿಜವಾದ ಆತ್ಮಜ್ಯೋತಿ. ಆದರೆ ನಮಗೆ ಸೂರ್ಯಚಂದ್ರ ಇಬ್ಬರು ಇಲ್ಲದೇ ಇದ್ದಾಗ ಬೆಳಕು ನೀಡುವವರು, ಸೂರ್ಯಚಂದ್ರ ಇಬ್ಬರು ಇಲ್ಲದೇ ಇದ್ದಾಗ ಬೆಳಕು ನೀಡುವುದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವರು, KEB ಅವರು ಅಂತ ತಿಳ್ಕೊಂಡಿದ್ದೇವೆ ನಾವು. ಅವರು ಕೈ ಕೊಟ್ಟಾಗ ಮತ್ತೆ ಕ್ಯಾಂಡ್ಲು, ಮತ್ತೆ ಬೆಂಕಿ ಕಡ್ಡಿ, ಮತ್ತೆ ದೀಪ. ಅಂದರೆ ಕೊನೆಯದಾಗಿ ಬೆಳಕು ಮನುಷ್ಯನಿಗೆ ಅಗ್ನಿ ಮೂಲಕವೇ ಬರಬೇಕು. ಅದರಿಂದ ತೇಜಶ್ಚಾಸ್ಮಿ ವಿಭಾವಸೌ, ನಾನು ಬೆಳಕಾಗಿ ಬೆಂಕಿಯಲ್ಲಿ ನಿಂತೆ, ತೇಜಸ್ಸಾಗಿ, ತೇಜಃ ಓಜಸ್ ತೇಜೋದ್ಯುತಿಧರ, ತೇಜಸ್ ಶಬ್ದ ವಾಚ್ಯನಾಗಿ ತೇಜಸ್ಸಿನಲ್ಲಿ ನಿಂತೆ, ನಿಮಗೆ ಬೆಳಕು ಕೊಟ್ಟೆ. ನಿಮಗೆ ದಾಹಕ ಯಾವಾಗ ಬೇಕಾಗತ್ತೆ ಅದು ತೇಜಸ್ಸು. ಸೆಕೆ ಕಾಲದಲ್ಲಿ ತೇಜಸ್ಸು ಹಿಂಸೆ ಆಗತ್ತೆ, ಅದು ಚಳಿಗಾಲದಲ್ಲಿ ಫರ್ನೆಸ್, ಬೆಂಕಿ ಕಾಯಿಸ್ಕೊಂಡು ಅದರ ಎದುರು ಕೂಡ್ತೀವಿ. ಬೆಳಕು ಕೊಟ್ಟೆ, ನಿಮಗೆ ತಂಪು ಜಾಸ್ತಿ ಆದಾಗ ಬಿಸಿ ಮಾಡಲಿಕ್ಕೆ ಶಾಖವಾಗಿ ಬಂದೆ. ಅಷ್ಟೇ ಅಲ್ಲ, ನೀವು ತಿನ್ನಬೇಕಾದ ವಸ್ತುವಿಗೆ ಪಾಚಕಾರ ಶಕ್ತಿಯಾಗಿ ತೇಜಸ್ಸಾಗಿ ಅಗ್ನಿಯಲ್ಲಿ ಬಂದೆ ನಾನು. ಅಷ್ಟೇ ಅಲ್ಲ, ತೇಜಸ್ ನಿಮ್ಮ ಪಿಂಡಾಂಡದಲ್ಲಿ ಟೆಂಪರೇಚರ್ ಆಗಿ ಕೂತೆ ನಾನು, ಅದು ತೇಜಸ್ಸು, ಒಳಗಿನ ದೇಹದ ತೇಜಸ್ಸು. ತೇಜಶ್ಚಾಸ್ಮಿ ವಿಭಾವಸೌ, ಅಗ್ನಿ ಹೀಗೆ ನಮಗೆ ಒಳಗಿನಿಂದ ಉಷ್ಣವಾಗಿ, ದೇಹದ ಉಷ್ಣವಾಗಿ, ಒಳಗಿನ ಟೆಂಪರೇಚರ್ ಆಗಿ, ಬೆಳಕಾಗಿ, ಪಾಚಕನಾಗಿ, ದಾಹಕನಾಗಿ ನಾನು ಬೆಂಕಿಯಲ್ಲಿ ನಿಂತೆ. ಅದರಿಂದ ಈ ಜಗತ್ತಿನ ಎಲ್ಲ ವ್ಯವಹಾರಗಳು ಬೆಳಕು ತುಂಬಿತು, ಶಾಖಪಾಕಗಳು ನಡೆದವು. ನಮಗೆ ನಾಲಿಗೆಯ ರುಚಿ ಮೊದಲು ಬಂದಿತ್ತು ನೋಡಿ, ಆ ನಾಲಿಗೆಯ ರುಚಿ ಇದು. ಇನ್ನೊಂದು ಬೆಂಕಿ, ಮಾತಿನವ, ಅವನು ತೇಜಸ್ಚಾಸ್ಮಿ ಭಾವಸವನು, ಮಾತಿನ ಬೆಂಕಿಡಿಯಾಗಿ ಜ್ಯೋತಿಯಾಗಿ ನಿಂತೆ. ನಾಲಿಗೆಯಲ್ಲಿ ರುಚಿ ಆಯಿತು. ಎರಡನೇದ್ದು ರುಚಿಯಾದ ಮಾತಿನಲ್ಲೂ ರುಚಿ ಇರಬೇಕು ನೋಡಿ, ಇಲ್ಲದೇ ಇದ್ರೆ ಯಾರು ಕೇಳ್ತಾರೆ? ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ ಅಂದರೆ, ಅಯ್ಯೋ ಅವನು ಶುರು ಮಾಡಿದಾಗ ಹೋಗೋಣ ಅಂತ, ಅವನು ಶುರು ಮಾಡಿದ ಮಾತಿಗೆ ಶುರು ಮಾಡಿದಾಗ ಹೊರಟು ಹೋಗೋಣ, ಮುಗಿಯೋದಲ್ಲ, ಹೋಗೋ ಪಂಚಾಯತ್ಗೆಲ್ಲ. ಮಾತಿನಲ್ಲಿ ಒಂದು ರುಚಿ ಬೇಕು. ಆ ರುಚಿ ಕೊಟ್ಟವನು ಯಾರು? ತೇಜಶ್ಚಾಸ್ಮಿ ವಿಭಾವಸು, ಅಗ್ನಿ, ವಾಗ್ದೇವತೆಯಾದ ಅಗ್ನಿಯಲ್ಲಿ ಕೂತು ನಾನು ನಾಲಿಗೆಯಲ್ಲಿ ಮಾತಿನ ಜ್ಯೋತಿಯನ್ನು ಬೆಳಗಿಸಿದೆ. ಇದು ಅಗ್ನಿಯಲ್ಲಿ ಭಗವಂತನ ಉಪಾಸನೆ, ಇದು ವಿಭೂತಿ, ಇದು ವಿಜ್ಞಾನ. ಭಗವಂತ ಎಲ್ಲ ಕಡೆ ಇದ್ದಾನೆ, ಭಗವಂತ ಸರ್ವಗತ, ಇದು ಜ್ಞಾನ. ಎಲ್ಲೆಲ್ಲಿ ಏನೇನು ಕಾರವಾರ ಮಾಡ್ತಾ ಇದ್ದಾರೆ ಅದರ ಚಿಂತನೆಯೇ ಒಂದು ವಿಚಿತ್ರವಾದಂಥ ವಿಜ್ಞಾನ. ತೇಜಶ್ಚಾಸ್ಮಿ ವಿಭಾವಸೌ, ಮಾತಿನಲ್ಲಿ ಬೆಳಕಾಗಿ ತುಂಬಿದೆ, ಜ್ಯೋತಿಯಾಗಿ ತುಂಬಿದೆ, ಅಗ್ನಿಯಲ್ಲಿ ತುಂಬಿದೆ, ಪಿಂಡಾಂಡದಲ್ಲಿ ತುಂಬಿದೆ, ಬ್ರಹ್ಮಾಂಡದಲ್ಲಿ ತುಂಬಿದೆ. ಭೂಸ್ಥಾನದಲ್ಲಿ ಭಗವಂತನ ಆರಾಧನೆಗೆ ಮುಖ್ಯ ಪ್ರತೀಕವಾಗಿ ನಾನು ತುಂಬಿದೆ. ಅಗ್ನಿ, ಇನ್ನೊಂದು ಅಗ್ನಿಯಲ್ಲಿ ಒಂದು ವಿಶೇಷ ಇದೆ. ಏನು ಅಂದರೆ, ಅಗ್ನಿಯ ಒಳಗಿರತಕ್ಕ ಭಗವಂತನ ರೂಪ ಅಗ್ನಿ ನಾರಾಯಣ ಅಂತೇವೆ. ಅಗ್ನಿಯಲ್ಲಿರತಕ್ಕಂಥ ಒಂದು ವಿಶಿಷ್ಟವಾದ ರೂಪ ಪರಶುರಾಮ. ಅಗ್ನಿಯಲ್ಲಿರತಕ್ಕಂಥ ರೂಪ ಪರಶುರಾಮ ಭೂಮಿಯ ಕೊಳೆಯನ್ನು ಪರಿಹಾರ ಮಾಡಿದವ, ಭೂಮಿಯನ್ನು ತೊಳೆದವ 21 ಬಾರಿ. ಭೂಮಿಯನ್ನು ಬೆಳಗಿಸಿದವ ಅಗ್ನಿ, ಭೂಮಿಯ ಕೊಳೆಯನ್ನು ತೊಳೆದು ಬೆಳಗಿಸಿದವ ಪರಶುರಾಮ. ಅವನು ಅಗ್ನಿಯಲ್ಲಿ ಸನ್ನಿಹಿತವಾದ ರೂಪ. ಆದ್ರಿಂದ ಭೂಮಿಯಲ್ಲಿ ಅಗ್ನಿ ಕಾರ್ಯ ನಿರಂತರ ನಡೆಯಲಿ ಅಂತ ಪರಶುರಾಮ ಬಂದ. ಈ ಅಗ್ನಿಯಲ್ಲಿ ಆರಾಧನೆ ಮಾಡೋದನ್ನು ನಿಲ್ಲಿಸಿಬಿಟ್ರು. ಎಲ್ಲಿ ಯಜ್ಞಯಾಗ ಆಗತ್ತೆ ಅದನ್ನೆಲ್ಲ ಕೆಡಿಸಿಬಿಡಿ ಅಂತ ದುಷ್ಟರು, ದೈತ್ಯರು ಭೂಮಿಯಲ್ಲಿ ರಾಜರಾಗಿ ಬಂದಾಗ ಅವರು ಮೊದಲ ಆಜ್ಞೆ ಏನು ಗೊತ್ತುಂಟ? ಎಲ್ಲಿ ಯಜ್ಞಯಾಗ ನಡೆಯುತ್ತೆ ಅಲ್ಲೆಲ್ಲ ನಿಲ್ಲಿಸಿಬಿಡಿ ಅಂತ. ನಿಮ್ಮ ರಾಮಾಯಣದಲ್ಲಿ ಗೊತ್ತಾಗತ್ತಲ್ಲ, ವಿಶ್ವಾಮಿತ್ರ ಯಜ್ಞ ಮಾಡಬೇಕು ಅಂದರೆ ಅವ್ರು ಯಜ್ಞ ಮಾಡುವಲ್ಲಿ ನೆತ್ತರು ಮಾಂಸ ಹಾಕಿಬಿಡಿ ಯಜ್ಞಕುಂಡಕ್ಕೆ, ಯಜ್ಞ ಕೆಡಿಸಿಬಿಡಿ. ಅಗ್ನಿಮುಖದಲ್ಲಿ ಭಗವಂತನ ಆರಾಧನೆಯನ್ನು ಕೆಡಿಸುವುದೇ ತಾಮಸ ಶಕ್ತಿಯ ಕೆಲಸ.
ಆಗ ಆ ತಾಮಸ ಶಕ್ತಿಯನ್ನ ನಾಶ ಮಾಡಿ ಅಗ್ನಿಯಲ್ಲಿ ಮತ್ತೆ ಭಗವಂತನ ಆರಾಧನೆಯನ್ನ ಜಾರಿಗೊಳಿಸಿದವನೇ ಪರಶುರಾಮ. ಯಾಕೆಂದ್ರೆ ಅಗ್ನಿ ಒಳಗೆ ಪೂಜೆ ತಗೊಳ್ಳೋನೇ ಅವನು. ಇವರು ಅಡ್ಡಿ ಮಾಡಿದ್ರು, ಬಂದ ಪರಶುರಾಮರಾಗಿ ಬಂದು ಎಲ್ಲರ ತಲೆ ತರಿದ, ಅಗ್ನಿಯಲ್ಲಿ ಪೂಜೆ ತಗೊಂಡ. ಅದರಿಂದ ಅಗ್ನಿಗೂ ಪರಶುರಾಮನಿಗೂ ಒಂದು ಅಂತರಂಗದ ನಂಟಿದೆ. ಅಗ್ನಿ ಎನ್ನುವುದು ಅಧಿಷ್ಠಾನ. ಭೂಮಿಯಲ್ಲಿ ಭಗವಂತನ ಪ್ರತೀಕ ಅಗ್ನಿ, ಅದರೊಳಗೆ ಕೂತು ಪೂಜೆ ತಗೊಳ್ಳುವವನು ಭೂಮಿಯ ಭಾರವನ್ನು ಇಳಿಸಿದ ಪರಶುರಾಮ. ತೇಜಶ್ಚಾಸ್ಮಿ, ಹಾಗಾದರೆ ಅಲ್ಲಿ ತೇಜಸ್ಸಾಗಿ ಪರಶುರಾಮನ ತೇಜಸ್ಸು ಏನದು? ಬ್ರಾಹ್ಮ ಕ್ಷಾತ್ರ ತೇಜಸ್ಸುಗಳ ಸಮಗ್ರ ಸಮನ್ವಯ ಅದು. ಅಂಥ ತೇಜಸ್ಸಾಗಿ ಪರಶುರಾಮನಾಗಿ ನಾನು ಅಗ್ನಿಯಲ್ಲಿ ಕೂತಿದ್ದೇನೆ. ತೇಜಶ್ಚಾಸ್ಮಿ ವಿಭಾವಸವು. ಒಂದೊಂದು ಹಿಂದೆ ಶಬ್ದ ಛೇ ಅಂತ ಹೇಳಿದ್ದು ನೋಡಿ, ಅದನ್ನು ಮುಂದುವರ್ತಾನೆ. ಆಕಾಶದಲ್ಲಿ ಶಬ್ದವಾಗಿ, ಶಬ್ದ ಆಕಾಶದಲ್ಲಿ ಇದೆ, ಆದರೆ ಅದನ್ನು ನುಡಿಯೋ ನಾಲಿಗೆ ಇಲ್ಲದೆ ಇದ್ರೆ ಏನು ಉಪಯೋಗ? ಅಲ್ಲಿ ಆಕಾಶದಲ್ಲಿ ಶಬ್ದವಾಗಿ ತುಂಬಿದೆ, ಇಲ್ಲಿ ಅಗ್ನಿಯಾಗಿ ಅದನ್ನು ನುಡಿಸಿದ್ದೇನೆ ಬಾಯಲ್ಲಿ. ಆ ಮಾತು ಬಂತು, ಬಾಯಲ್ಲಿ ಚಿಗುರಿತು. ಹೇಗೆ ನೆಲದಲ್ಲಿ ಗಂಧ ಚಿಗುರಿ ಬರುತ್ತೋ ಹಾಗೆ ಅಗ್ನಿಯಿಂದ ಮಾತು ಚಿಗುರಿ ಬಂತು. ಮಾತು ಇಲ್ಲದಿದ್ರೆ ಏನಾಗುತ್ತೆ? ಬಹಳ ಜನರಿಗೆ ಮಾತು ಇರುತ್ತೆ, ಹೂತು ಹೋಗಿರುತ್ತೆ. ಅದು ಹೂತು ಹೋದದ್ದು, ಹೂತದ್ದು ಅದೇ ಮತ್ತೆ ಸ್ಪ್ರೌಟ್ ಚಿಗುರಬೇಕಲ್ಲ, ಚಿಗುರೋದೇ ಇಲ್ಲ. ಹೂತು ಹೋದ ಮಾತು ಎಲ್ಲರ ಹತ್ರವೂ ಇರುತ್ತೆ. ಅದು ಹೂತ ಮಾತು ಚಿಗುರಬೇಕು, ಹೂ ಹಣ್ಣು ಬಿಡಬೇಕು. ಅದಕ್ಕೆ ವಿಭಾವಸೂ ಬೇಕು. ಒಳಗೆ ಅಗ್ನಿ ನುಡಿಸಿದರೆ ನುಡಿ, ಅವನು ನುಡಿಸದೇ ಇದ್ದರೆ ಅಗ್ನಿರು ವಾಗ್ಭೂತ್ವ ಮುಖಂ ಪ್ರಾವಿಶತ್. ಅಗ್ನಿದೇವತೆ ಒಳಗಿನಿಂದ ಕೆಲಸ ಮಾಡದೇ ಇದ್ದರೆ ಬಾಯಲ್ಲಿ ಮಾತು ಹೊರಡೋಲ್ಲ. ಇದೆಲ್ಲ ತೇಜಸ್ಸು. ಯದಿ ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರಂ ನ ದೀಪ್ಯತೆ. ಇದಮಂಧಂತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ. ದಂಡಿ ಅಂತ ಒಬ್ಬ ಕವಿ ಸಂಸ್ಕೃತದಲ್ಲಿ. ಅವನೇನು ವೇದಾಂತ ಓದಿದವನಲ್ಲ, ಆದರೆ ಅವನಿಗೆ ಈ ಮಾತು ಅನ್ನುವುದು ಒಂದು ತೇಜಸ್ಸು ಅಂತ ಖಂಡಿತು ನೋಡಿ. ಅವನು ಹೇಳ್ತಾನೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಹೊರಗಿನಿಂದ ಬೆಂಕಿ ಬೇಕಾದಷ್ಟು ಇರಬಹುದು, ಆದರೆ ಒಳಗಿನಿಂದ ಮಾತು ಅನ್ನುವ ಜ್ಯೋತಿ ಇಲ್ಲದೆ ಹೋಗ್ತಿದ್ರೆ ಈ ಲೋಕವೆಲ್ಲ ಕಗ್ಗತ್ತರಿನಿಂದ ತುಂಬುತ್ತಿತ್ತಲ್ಲ. ಎಲ್ಲಕ್ಕಿಂತ ದೊಡ್ಡ ಬೆಳಕು ವಾಂಗ್ಮಯದ ಬೆಳಕು. ಅವನು ಹೇಳ್ತಾನೆ, ಯದಿ ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರಂ ನ ದೀಪ್ಯತೆ. ಈ ಮಾತು ಅನ್ನತಕ್ಕಂಥ ಬೆಳಕು ನಮ್ಮ ಬದುಕಿನಲ್ಲಿ ಇಲ್ಲದೆ ಹೋಗುತ್ತಿದ್ರೆ, ಅಂದರೆ ಎಲ್ಲ ಪ್ರಾಣಿಗಳ ಹಾಗೆ 83,99,999 ಪ್ರಾಣಿಗಳ ಹಾಗೆ ನಮ್ಮ ಬಾಯಲ್ಲೂ ಮಾತು ಹೊರಡದೇ ಇರುತ್ತಿದ್ರೆ, ಇದಂ ಅಂಧಂತಮಃ ಕೃಷ್ಣಂ ಜಾಯೇತ ಭುವನತ್ರಯಂ. 3 ಲೋಕವು ಕಗ್ಗತ್ತರ ಗುಹೆಯಾಗಿ ಬಿಡ್ತಿತ್ತು. ಬೆಳಕು ತುಂಬಿದ್ದೇ ಮಾತಿನಿಂದ. ಆ ಬೆಳಕು ಕೊಟ್ಟವನು ತೇಜಶ್ಚಾಸ್ಮಿ ವಿಭಾವಸ್, ಅಗ್ನಿಯಲ್ಲಿರ್ತಕ್ಕಂಥ ಭಗವಂತ. ಹಾಗಾಗಿ ಈ ಎಲ್ಲ ಬೆಳಕುಗಳಿಗಿಂತ ಅದು ವಾಂಗ್ಮಯವಾಗಿ ಪಿಂಡಾಂಡದಲ್ಲಿ ಆಗುವಾಗ ಮಹಾದೊಡ್ಡ ಬೆಳಕಾಗಿ ಬಿಟ್ಟ ಅಗ್ನಿ. ಅಗ್ನಿ ಇಲ್ಲದೆ ಇದ್ರೆ ಸೂರ್ಯಚಂದ್ರನಿದ್ದು ಉಪಯೋಗ ಇಲ್ಲ. ಯಾಕೆಂದ್ರೆ ನೋಡಿ, ಸೂರ್ಯ ಏನ್ ಮಾಡ್ತಾನೆ? ಇಲ್ಲಿ ಪಿಂಡಾಂಡದಲ್ಲಿ ಕಣ್ಣಾಗಿ ಅವನು ಒಂದು ವಸ್ತುವನ್ನು ನೋಡಬೇಕು. ಕಣ್ಣಾಗಿ ವಸ್ತುವನ್ನು ನೋಡ್ಬೇಕಾಗಿದ್ರು ಹೊರಗಿಂದ ಬೆಳಕು ಬೇಕಲ್ಲ, ಅಗ್ನಿಯ ಬೆಳಕು. ಅದರಿಂದ ಅವನು ಕಣ್ಣಾಗಿ ಕೂತರು ಅಗ್ನಿ ಇಲ್ಲದೆ ಇದ್ರೆ ಉಪಯೋಗ ಇರ್ತಿಲ್ಲ. ಇವನು ಚಂದ್ರ ಶಬ್ದವಾಗಿ ಶಬ್ದಗಳನ್ನು ಕಿವಿ ಕೊಟ್ಟ, ಅದನ್ನು ನಾಲಿಗೆಯಲ್ಲಿ ನುಡಿಯುವಂತಹ ಕೆಲಸ ಮಾಡದೇ ಇದ್ರೆ ಶಬ್ದ ಕೇಳಿದ್ದು ಇವನು ಮೂಕನ ಸಕ್ಕರೆ ತಿಂದ ಅನುಭವ ಆಗೋದು. ಹಾಗಾಗಿ ಸೂರ್ಯಚಂದ್ರರ ಇರುವುದರ ಸಾರ್ಥಕ್ಯ ಕೂಡ ನಮ್ಮ ಪಿಂಡಾಂಡದಲ್ಲಿ ಅಗ್ನಿ ಇಲ್ಲದೆ ಇದ್ರೆ, ಒಂದು ಮಾತು ಅಂತ ಅನ್ನೋದು ಒಂದು ಇಲ್ಲದೆ ಇದ್ರೆ ಕಣ್ಣು ಕಿವಿ ಇದ್ದು ಉಪಯೋಗ ಇಲ್ಲ. ಅದಕ್ಕೂ ಸಂಬಂಧ ಚಂದ್ರನಿಗೂ ಅಗ್ನಿಗೂ. ಅಗ್ನಿಶೋಮ ಅಂತ ಹೇಳ್ತಾರೆ ಈ ಜಗತ್ನಲ್ಲಿ. ಅಗ್ನಿಶೋಮ ಅಂತ, ಅಗ್ನಿಶೋಮಾತ್ಮಕಂ ಜಗತ್ತು ಅಂತ. ಅಗ್ನಿ ಮತ್ತು ಸೋಮ, ಇದು ಅಗ್ನಿ, ಇದು ಸೋಮ. ಕಿವಿ ಮತ್ತು ಬಾಯಿ, ಕಿವಿಯಲ್ಲಿ ಕೇಳಿ ಬಾಯಿಯಲ್ಲಿ ನುಡಿತೇವೆ. ಅದರಿಂದಲೇ ಯಾರಿಗೆ ಕಿವಿ ಇಲ್ಲ, ಕಿವುಡ, ಅವನಿಗೆ ಮಾತು ಬರುವುದಿಲ್ಲ. ಯಾಕೆಂದ್ರೆ ಮಾತು ಕೇಳಿ ಮಾತಾಡ್ಬೇಕಲ್ಲ. ಸೊ ಮೊದಲು ಕಿವಿ, ಆಮೇಲೆ ಬಾಯಿ. ಕೇಳ್ತೇವೆ, ಕೇಳಿದ್ದನ್ನು ಆಡ್ತೇವೆ. ಇದು ಎರಡೇ ಜಗತ್ತಿನ ಬೆಳಕುಗಳು ಅಂತ. ಅಗ್ನಿ ಸೋಮ ಅಂತ, ಅಗ್ನಿ ಸೋಮಾತ್ಮಕಂ.
ಬಹಳ ತಮಾಷೆ ಅಂದರೆ, ಪ್ರತಿಯೊಂದು ಯಜ್ಞ ಮಾಡುವಾಗ ಹೋಮದ ಮೊದಲು ಚಕ್ಷುರ್ ಹೋಮ ಅಂತಿದೆ. ಚಕ್ಷುರ್ ಹೋಮ ಅದು ಅಗ್ನಿಯ ಬಾಯಿಗಲ್ಲ, ಕುಂಡದಲ್ಲಿ ಮುಖ ಕಲ್ಪನೆ ಮಾಡಿಕೊಳ್ತಿದ್ರು ಹಿಂದಿನವರು. ಕುಂಡ ಅಂದ್ರೆ ಬರೀ ಕುಂಡ ಅಲ್ಲ, ಅದವರಿಗೆ ಬರೀ ಕಟ್ಟಿಗೆಯಲ್ಲಿ ಒಟ್ಟಿದ ಬೆಂಕಿ ಅಲ್ಲ, ಅದು ಅಗ್ನಿಯ ಮುಖ. ಅಗ್ನಿಂ ಪ್ರಜ್ವಲಿತಂ ಒಂದೇ, ಅಗ್ನಿಯ ಮುಖದಲ್ಲಿ ಇಲ್ಲಿ ಅಲ್ಲಿ ಕಣ್ಣು ಕಾಣಬೇಕು ಅವರಿಗೆ. ಇಲ್ಲಿ ಇಲ್ಲಿ ಅಗ್ನಿಯ ಕಣ್ಣಿದೆ, ಇಲ್ಲಿ ಮೂಗಿದೆ, ಇಲ್ಲಿ ಬಾಯಿ ಇದೆ, ಬಾಯಿಗೆ ಆಹುತಿ ಕೊಡ್ತಿದ್ರು. ಒಟ್ಟಿ ಕಣ್ಣು ಮುಚ್ಚಿಕೊಂಡು ಹೊಯ್ಯೋದಲ್ಲ, ಅಲ್ಲಿ ಆ ಕಣ್ಣು ಅಗ್ನಿದೇವನ ಕಣ್ಣು, ಆ ಕಣ್ಣು ತೆರೆಸಪ್ಪ. ಅಗ್ನಿಶೋಮಾಭ್ಯಾಂ ಸ್ವಾಹ, ಇದು ಚಕ್ಷುರ್ ಹೋಮ. ಅಗ್ನಿ ಮತ್ತು ಸೋಮ, ಬದುಕಿಗೆ ಎರಡು ಕಣ್ಣುಗಳು, ಕಿವಿ ಒಂದು ಕಣ್ಣು, ಬಾಯಿ ಒಂದು ಕಣ್ಣು. ಯಾಕೆಂದ್ರೆ ಕಿವಿಯಿಂದ ಶಬ್ದ ಕೇಳುತ್ತೇವೆ, ಬಾಯಿಯಿಂದ ಕೇಳಿದ್ದನ್ನು ನುಡಿತೇವೆ. ಈ ಕಿವಿ ಮತ್ತು ಬಾಯಿ ಎರಡು ಕಣ್ಣುಗಳು. ಈ ಎರಡು ಕಣ್ಣುಗಳು ಇಲ್ಲದೆ ಇದ್ದರೆ ಇದು ಕಣ್ಣು ಬಿಟ್ಟು ನೋಡ್ಬೇಕಷ್ಟೇ, ಏನು ಮಾಡುವಂಗಿಲ್ಲ. ಈ ಕಣ್ಣಿದ್ದು ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಎಕ್ಸ್ಪ್ರೆಷನ್ ಎಟ್ ಆಲ್. ಹಾಗೆ ಅಗ್ನಿಶೋಮ ಆತ್ಮಕವಾಗಿರತಕ್ಕಂಥದ್ದು ಜಗತ್ತು. ಹಿಂದಿನವರು ಒಂದೊಂದು ಸಣ್ಣ ಸಂಗತಿಯನ್ನು ಕೂಡ ಎಷ್ಟು ಆಳವಾಗಿ, ಎಷ್ಟು ಆಯಾಮಗಳಿಂದ ಚಿಂತನೆ ಮಾಡ್ತಿದ್ರು. ಆಯಿತು, ಪುಣ್ಯೋಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸು. ಭೂಮಿ, ಅಗ್ನಿ, ಮಧ್ಯದಲ್ಲಿ ನೀರಾಗಿದೆ, ಪೃಥ್ವಿ ಅಪ್ಪು ತೇಜಸ್ಸಾಯಿತು, ಆಕಾಶವಾಗಿಬಿಡುತ್ತೆ, ಇನ್ನು ಉಳಿದವನು ವಾಯು. ಜೀವನಂ ಸರ್ವಭೂತೇಷು, ಸರ್ವಭೂತೇಷು ಜೀವನಂ. ಪ್ರತಿಯೊಂದು ಜೀವದಲ್ಲಿಯೂ ಕೂಡ ಜೀವನ ಶಕ್ತಿಯಾಗಿ ನಾನು ತುಂಬಿದೆ ಅಂತ. ಅದೇ ಉಸಿರು. ಜೀವನ ಅಂದ್ರೆ ಬದುಕಿದ್ದಾನೆ ಅಂದೇನು, ಉಸಿರಾಡ್ತಾ ಇದ್ದಾನೆ ಅಂತ ಅರ್ಥ. ಸರ್ವಭೂತೇಷು ಜೀವನಂ, ವಾಯುವಿನಲ್ಲಿ ತುಂಬಿ ಪ್ರತಿಯೊಂದು ಜೀವಜಾತದ ಉಸಿರಾಗಿ, ಉಸಿರಿನ ಶಕ್ತಿ ಕೊಟ್ಟು ಅವನ ಜೀವನ ಶಕ್ತಿಯಾಗಿ ಪ್ರತಿಯೊಂದು ಜೀವಜಾತದಲ್ಲೂ ನಾನು ತುಂಬಿದೆ. ಆ ಉಸಿರು, ಅದನ್ನು ಉಸಿರಿನಲ್ಲಿ ತುಂಬಿರುವುದು ಜೀವನ ಪ್ರದನಾಗಿ, ಜೀವನ ಶಬ್ದವಾಚ್ಯನಾಗಿ ಪ್ರತಿಯೊಂದು ಪ್ರಾಣಿಯಲ್ಲೂ ತುಂಬಿದ. ಮೊದಲು ತುಂಬಿದ್ದು ಹಾಗೆ ನಾವಾಗ ಆಕಾಶ. ಜೀವನ ಅಂದರೆ ಜೀವನ ಪ್ರಧಾನಾದವರು ಯಾರು? ಪ್ರಾಣದೇವರು. ಅಭಿಮಾನಿ ದೇವತೆಯನ್ನು ಮೊದಲು ಇಟ್ಟುಕೊಂಡು ಜೀವನ ಪ್ರಧಾನಾಗಿರತಕ್ಕಂಥ ಪ್ರಾಣದೇವರು, ಪ್ರಾಣದೇವರಲ್ಲಿ ಕೂತ. ಪ್ರಾಣದೇವರಲ್ಲಿ ಕೂತು ಇದು ಮತ್ತೊಂದು ಕ್ರಿಯೆ. ಈಗ ಇಲ್ಲಿ ಮೂಗಿನ ಕ್ರಿಯೆಗೆ ಬಂದೆವು ನಾವು. ತಮಾಷೆ ಏನು ಅಂದರೆ, ಇದು ಎಲ್ಲಕ್ಕೂ ಇದು ಇಲ್ಲದಿದ್ರು ಜೀವನ, ಉಳಿದದ್ದು ಯಾವುದು ಇಲ್ಲದೇ ಇದ್ರು ಜೀವನ ಸಾಗತ್ತೆ. ಕಣ್ಣಿಲ್ಲದೆ ಇದ್ರು ಜೀವನ ನಡೆಯುತ್ತೆ. ಕಾಣೋಲ್ಲ ಸ್ವಾಮಿ, ಏನೋ ನಡೆಸಿದ್ದಾನೆ ದೇವರು, ನಡೆಯುತ್ತೆ. ಸರಿ, ಕೇಳೋಲ್ಲ, ಕೇಳಿಸೋಲ್ಲ, ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ಅದು ಕೇಳಲಿಲ್ಲ ಅಂದ್ರೆ ನಡೆಯುತ್ತೆ. ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ಬದುಕುತ್ತಾನೆ, ಉಸಿರಾಡ್ತಾನೆ, ಬದುಕುತ್ತಾನೆ. ಕಿವಿ ಕೇಳದೆ ಇದ್ರು ನಡೆಯುತ್ತೆ, ಕಣ್ಣು ಕಾಣದೇ ಇದ್ರು ನಡೆಯುತ್ತೆ. ಮಾತು ಇಲ್ಲ, ಬಿದ್ದು ಹೋಯ್ತು, ನಡೆಯುತ್ತೆ, ಜೀವನ ನಡೆಯುತ್ತೆ. ಬಾಯಿ ರುಚಿ ಇಲ್ಲ, ನಡೆಯುತ್ತೆ ಜೀವನ. ಮನಸ್ಸು ಯೋಚಿಸೋದು ಬಿಟ್ಟಿತು, ನಡೆಯುತ್ತೆ ಜೀವನ. ಅನ್ಕಾನ್ಷಿಯಸ್ ಆಗಿಯೂ ಬದುಕುತ್ತಾನೆ ಮನುಷ್ಯ. ಮನಸ್ಸಿನಲ್ಲಿ ಮನಸ್ಸೇ ಸೀಸಸ್ ಟು ಫಂಕ್ಷನ್. ಮನಸ್ಸು ಯೋಚಿಸುವುದನ್ನು ನಿಲ್ಲಿಸಿತು. ಮೈಂಡ್ ಅನ್ನೋದು ಫಂಕ್ಷನೇ ಮಾಡ್ತಾ ಇಲ್ಲ. ಅನ್ಕಾನ್ಷಿಯಸ್ ಆದರೂ ಮನುಷ್ಯ ಸಾಯೋಲ್ಲ, ಉಸಿರಿರುವಷ್ಟು ಕಾಲ. ಆದ್ರಿಂದ ಇದೆಲ್ಲ ಸುತ್ತ ಇದೆಯಲ್ಲ, ಇದು ಮಧ್ಯದಲ್ಲಿದೆ. ಪ್ರಾಣಸ್ಯ ಪ್ರಾಣ, ಎಲ್ಲಕ್ಕಿಂತ ಮುಖ್ಯವಾದ ಫಂಕ್ಷನಿಂಗ್ ಇರುವುದು ಇಲ್ಲಿ ಉಸಿರು. ಅದರಿಂದ ಜೀವನಂ ಸರ್ವಭೂತೇಶು, ಎಲ್ಲಕ್ಕಿಂತ ಮುಖ್ಯವಾದ ಕಾರ್ಯಕ್ರಮ ವಾಯುದೇವರದಪ್ಪ. ವಾಯುದೇವರಲ್ಲಿ ಕೂತು ನಾನು ಉಸಿರಾಡಿಸ್ತಾ ಇದ್ದರೆ ಅವನ ಜೀವನ ಇದೆ. ಉಳಿದದ್ದು ಎಲ್ಲ ಇದ್ರು. ಇದರ ಬಗ್ಗೆ ದೊಡ್ಡ ಉಪನಿಷತ್ತುಗಳು ತುಂಬಾ ಕಥೆಗಳಿದೆ ಪ್ರಾಣ ಮಹತ್ವ ಪ್ರತಿಪಾದನೆಗೆ. ಸೂರ್ಯ ನನ್ನಿಂದಾಗಿಯೇ ದೇಹ ಇರುವುದು ಅಂತ ಹೇಳಿದ. ನೋಡೋಣ, ಟೆಸ್ಟ್ ಮಾಡೋಣ. ಅಹಂ ಶ್ರೇಯಸಿ ವ್ಯೂದಿರೆ, ಅಹಂ ಶಯಾನ್ ಅಸ್ಮಿ, ಅಹಂ ಶಯಾನ್ ಅಸ್ಮಿ. ಹೊರಟು ಹೋದ ಸೂರ್ಯ, ಹೊರಟು ಹೋದ. ಸೂರ್ಯ ಹೊರಟು ಹೋದ್ರೆ ಇವನು ಕುರುಡನಾಗಿ ಬದುಕಿದ, ಸಾಯಲಿಲ್ಲ. ಚಂದ್ರ ಹೊರಟು ಹೋದ, ಕಿವುಡನಾಗಿ ಬದುಕಿದ, ಸಾಯಲಿಲ್ಲ. ಅಗ್ನಿ ಹೊರಟು ಹೋದ, ಮೂಕನಾಗಿ ಬದುಕಿದ, ಸಾಯಲಿಲ್ಲ. ಅಶ್ವಿ ದೇವತೆಗಳು ಹೊರಟು ಹೋದರು, ಮೂಗಿನಲ್ಲಿ ವಾಸನೆ ಹೊಡೆಯಲಿಲ್ಲ, ಆದರೂ ಬದುಕಿದ. ಹೀಗೆ ತ್ವಗೀಂದ್ರಿಯಾಭಿಮಾನ ಮುಟ್ಟಿದರೆ ಏನೊಂದು ಗೊತ್ತಾಗಲಿಲ್ಲ, ಬದುಕಿದ. ಏನು ಹೋದರೂ ಸಾಯಲಿಲ್ಲ. ಯೋಚನೆ ಮಾಡುವ ಶಕ್ತಿಯೇ ಮನೋಭಿಮಾನ ದೇವತೆಗಳೇ ಹೊರಟು ಹೋದರು, ಆದರೂ ಅನ್ಕಾನ್ಷಿಯಸ್ ಆಗಿ ಬದುಕಿದ. ಎನೆಸ್ಥೀಸಿಯಾ ಕೊಟ್ಟರು ಬದುಕಿಸಿದ ಹಾಗೆ. ಅಲ್ಲ, ನಮ್ಮ
ಒಂದು ಕಡೆ ಒಬ್ಬ ಹೆಣ್ಮಗಳು ನಮ್ಮೂರಲ್ಲಿ, ಸೌತ್ ಕೆನರಾದಲ್ಲಿ, ನಮ್ಮೂರಲ್ಲ ಸೌತ್ ಕೆನರಾ ಒಟ್ಟು ಆ ಕಡೆ, ಅನೆಸ್ಥಿಸಿಯಾ ಕೊಟ್ಟರು ಒಬ್ಬ ಹೆಣ್ಮಗಳಿಗೆ ಆಪರೇಷನ್ ಮಾಡೋದಕ್ಕೋಸ್ಕರ. ಅದು ಏನೋ ಪ್ರಪೋರ್ಷನ್ ಜಾಸ್ತಿ ಆಗೋಯ್ತು, ಅನೆಸ್ಥಿಸಿಯಾ ಕೊಟ್ಟದ್ದು ಜಾಸ್ತಿ, ಓವರ್ ಡೋಸ್ ಆಯಿತು. ಆಪರೇಷನ್ ವಾಸ್ ಸಕ್ಸಸ್ಫುಲ್, ಆಪರೇಷನ್ ಆಯಿತು. ಆಮೇಲೆ 16 ವರ್ಷ ಬದುಕಿದ್ಲು ಆಕೆ, ಕಾನ್ಷಿಯಸ್ನೆಸ್ ಬರಲಿಲ್ಲ. ಎಂಥ ಬದುಕು ಹೇಳಿ, 16 ವರ್ಷ ಬದುಕಿದ್ದಾಳೆ, ಆದರೆ ಸತ್ತು ಬದುಕಿದ್ಲು, ಬದುಕಿ ಸತ್ತು. ಉಸಿರಾಟ ಮಾತ್ರ, ಇನ್ಯಾವ ಸೆನ್ಸೇಷನೂ ಇಲ್ಲ. ಎತ್ಕೊಂಡು ಹೋಗ್ಬೇಕು, ಬಾಯಿಗೆ ಹಾಕಿದ್ರೆ ಅದು ರಸವರ್ಜಂ ರಸೋಪ್ಯಸ್ಯ ಪರಂ, ಅದು ಬಾಯಿಗೆ ಹೋದ್ರೆ ಹೊಟ್ಟೆಯಲ್ಲಿ ಫಂಕ್ಷನ್ ಆಗ್ತಿತ್ತು. ಅನ್ಕಾನ್ಷಿಯಸ್ ಆದರೂ ಆ ಪಚನಿಂದ ಏನು ಕೆಲಸ ಮಾಡ್ತಿತ್ತು, ಏನೋ ತಿನ್ನಿಸೋದು, ಬಾಯಿಗೆ ಹಾಕೋದು, ಹಾಕಿದೆ ಅವಳೇನು ಕೇಳ್ತಿರ್ಲಿಲ್ಲ. ಯಾಕಂದ್ರೆ ಹಸಿವಾಗುತ್ತೆ ಅಂತ ಗೊತ್ತಿಲ್ಲ, ಹಸಿವು ಹೊಟ್ಟೆ ತುಂಬಿತು ಏನೂ ಗೊತ್ತಿಲ್ಲ. ಸಂಪೂರ್ಣ ಎನೆಸ್ಥೆಟಿಕ್ ಕಂಡೀಷನ್ನಲ್ಲಿ ಕೆಲವು ವರ್ಷ ಬದುಕಿದ್ರು. ಅನ್ನು ಶಾಸ್ತ್ರಗಳು ಹೇಳ್ತಿದ್ರು, ಪ್ರಾಣದೇವರು ಹೋಗದೆ ಜೀವ ಹೋಗೋದಿಲ್ಲಪ್ಪ. ಗರುಡಶೇಷ ರುದ್ರರು ಹೊರಟೋದ್ರು, ಮನೋಭಿಮಾನಿಗಳು ಹೊರಟು ಹೋದ್ರು, ಆದರೆ ಪ್ರಾಣದೇವರು ಕೂತಿದ್ದಾರಲ್ಲ ಒಳಗೆ, ಜೀವ ಹೋಗಲಿಲ್ಲ. ಜೀವನಂ ಸರ್ವಭೂತೇಶು, ಎಲ್ಲಾ ತತ್ವಾಭಿಮಾನ ದೇವತೆಗಳು ಹೊರಟು ಹೋದರು. ಯಾಕೆ? ನಿತ್ಯ ರಾತ್ರಿ ನಿದ್ರೆಯಲ್ಲಿ ಯಾವ ತತ್ವಾಭಿಮಾನ ದೇವತೆಗಳು ಎಲ್ಲ ರೆಸ್ಟ್ ತಗೊಂಡಿರ್ತಾರೆ. ಮನೋಭಿಮಾನಿಗಳು ರೆಸ್ಟ್ ತಗೊಂಡ ಮೇಲೆ ನಿದ್ರೆ ಬರುವುದು, ಇಲ್ಲದಿದ್ರೆ ಕನಸು ಬೀಳುತ್ತೆ. ಮನೋಭಿಮಾನಿಗಳು ರೆಸ್ಟ್ ತಗೊಳ್ಳದೇ ಇದ್ರೆ ಕನಸು ಬೀಳಲಿಕ್ಕೆ ಶುರು. ಕೆಲವರಿಗೆ ಮನೋಭಿಮಾನಿಗಳು ಯಾಕೋ ಅವ್ರು ರೆಸ್ಟ್ ತಗೊಳ್ಳೋದಿಲ್ಲ. ಕೆಲವರ ದೇಹದಲ್ಲಿ ಅವರು ರಾತ್ರಿ ಮಲಗಿದರೆ ಬೆಳಗಿನ ತನಕ ಬರೀ ಕನಸು, ನಿದ್ರೆ ಬರುವುದೇ ಇಲ್ಲ, ಕನಸು ಬೀಳ್ತಾ ಇರುತ್ತೆ, ಬರೇ ಕನಸು. ರಾತ್ರಿ ಬೆಳಗಿನ ತನಕ ಕನಸು ಕಾಣ್ತಾ ಇರ್ತಾರೆ. ನನಗೆ ತುಂಬ ಇಂಥ ಕೇಸು ನನ್ನ ಹತ್ರ ಕೇಳಿದ್ರು. ನಮಗೆ ನಿದ್ರೆ ನಿದ್ರೆ ಅಂತ ಹೇಳ್ತಾರಲ್ಲ ಸ್ವಾಮಿ, ಹಾಗಂದ್ರೆ ಎಂಥದು ಅಂತ ಕೇಳ್ತಾರೆ ಕೆಲವರು. ಯಾಕ್ರಿ? ನಮ್ಮ ರಾತ್ರಿ ಮಲ್ಕೊಂಡ್ರೆ ಕನಸು ಬಿಡಿ ಶುರುವಾಗುತ್ತೆ, ಬೆಳಗಾತ 7 ಆಗಲೇ ಮುಗಿಯೋದು ಅದು ಕನಸು, ಬರೇ ಕನಸು. ಅದು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಕನಸು. ಅಂದ್ರೆ 2 ಸ್ಟೇಜ್ ಅವರಿಗೆ, ಎಚ್ಚರ, ಕನಸು, ನಿದ್ರೆ ಅನ್ನೋದೊಂದು ಸ್ಟೇಜ್ನೇ ಗೊತ್ತಿಲ್ಲ. ಅಂಥ ಕೇಸಸ್ ಇರ್ತಾವೆ, ಇಲ್ಲ ಅಂತಲ್ಲ. ಆದರೆ ಸಹಜವಾಗಿ ನಿದ್ರೆಯಲ್ಲಿ ಇವೆಲ್ಲ ಮನೋಭಿಮಾನ ದೇವತೆಗಳು ನಿದ್ರೆ ಮಾಡಿದಾಗ ನಿದ್ರೆ ಬರುವುದು ನಮಗೆ. ಅವ್ರು ಕೆಲಸ ಮಾಡ್ತಾ ಇದ್ರೆ ನಿದ್ರೆ ಹೆಂಗೆ ಬರುತ್ತೆ? ಹಾಗಾದರೆ ಎಲ್ಲ ತತ್ವಾಭಿಮಾನ ದೇವತೆಗಳು ನಿದ್ರೆ ಮಾಡಿದರು, ಪ್ರಾಣದೇವರು ನಿದ್ರೆ ಮಾಡಿದರೆ ಮತ್ತೆ ಎಚ್ಚರ ಆಗೋದು ಹೇಗೆ? ಅವ್ರ ನಿದ್ರೆಯಲ್ಲಿ ಉಸಿರಾಡಿಸ್ತಾ ಇರಬೇಕು. ಸತ್ತಾಗಲೂ ಈ ಜೀವ ಸೂಕ್ಷ್ಮ ಶರೀರದಲ್ಲಿ ಉಸಿರಾಡ್ತಾ ಇರಬೇಕು, ಮತ್ತೆ ಪುನಃ ಹುಟ್ಟಬೇಕಲ್ಲ ಇನ್ನೊಂದು ದೇಹದಲ್ಲಿ. ಅಂದರೆ ಯಾವತ್ತೂ ರೆಸ್ಟ್ಲೆಸ್ ಆಗಿ ಅಹೋರಾತ್ರಿ ಜೀವನಪ್ರದನಾಗಿರತಕ್ಕಂಥ ಪ್ರಾಣಶಕ್ತಿಯೊಳಗೆ ಪ್ರಾಣನಾಗಿ ನಿಂತು ನಿನ್ನನ್ನು ಬದುಕಿಸ್ತಾ ಇದ್ದೀನಪ್ಪ ನಾನು. ಜೀವನಂ ಸರ್ವಭೂತೇಶು. ಹೀಗೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಪಂಚಭೂತಗಳನ್ನು ತಗೊಂಡು ಆಯ್ತು, ಪ್ರಾಣತತ್ವದೊಳಗೆ ಪ್ರಾಣಶಕ್ತಿಯಾಗಿ ನಿನ್ನೊಳಗೆ ತುಂಬಿದ್ದೇನೆ, ಜೀವನಪ್ರದನಾಗಿದ್ದೇನೆ. ಜೀವೋ ವಿನಯಿತ ಸಾಕ್ಷಿ ಮುಕುಂದೋ ಅಮಿತ ವಿಕ್ರಮ. ಜೀವನ ಜೀವ ಅಂದ್ರೆ ಜೀವಯತೀತಿ ಜೀವ, ಜೀವಯತೀತಿ ಜೀವನಂ. ಜೀವನ ಅಂತಂದ್ರೆ ಪ್ರಾಣಧಾರಣ. ಪ್ರಾಣ ಇದೆ ಅಂತ ಹೇಳ್ತೇವಲ್ಲ, ಇನ್ನೂ ಪ್ರಾಣ ಇದೆ, ಪ್ರಾಣ ಹೋಗಲಿಲ್ಲ, ಅದೇ ಜೀವನ. ಉಸಿರಾಟ, ಪ್ರಾಣ ಅಂದ್ರೆ ಉಸಿರಾಟ. ಅದರ ನಂತರ ತಪಶ್ಚಾಸ್ಮಿ ತಪಸ್ವಿಷೂ ಅನ್ನೋ ಒಂದು ವಿಶೇಷ ಸಂಗತಿ. ಇದೆಲ್ಲ ಆದಮೇಲೆ ಇದು ಹೊರಗಿನದು ಪಂಚಭೂತಗಳಾಯಿತು. ಅಲ್ಲಿಂದ ಪ್ರಾಣಮಯ, ಅನ್ನಮಯ, ಪ್ರಾಣಮಯ ಎರಡು ಮುಗೀತೀಗ. ಅಲ್ಲಿಂದ ಮನೋಮಯ ಕೋಶಕ್ಕೆ ಬರ್ತಾನೆ ಭಗವಂತ. ಪಂಚಭೂತಗಳಾಯಿತು. ಪಂಚಭೂತಗಳ ಮೂಲಕ ಪ್ರಪಂಚ, ನಿನ್ನ ಬದುಕು, ನಿನ್ನ ಪಿಂಡಾಂಡದಲ್ಲಿ ಒಂದು ಅದಮ್ಯವಾದ ಶಕ್ತಿಯಾಗಿ ನಾನು ತುಂಬಿದೆ. ಪ್ರಾಣಶಕ್ತಿ ಹೆಚ್ಚಾದಾಗ ದೇಹದಲ್ಲಿ ತ್ರಾಣ ಹೆಚ್ಚಾಯಿತು. ಪ್ರಾಣಕ್ಕೂ ತ್ರಾಣಕ್ಕೂ ಸಂಬಂಧ. ಯಾರಲ್ಲಿ ಪ್ರಾಣಶಕ್ತಿ ಕಮ್ಮಿ ಇದೆಯೋ ಅವಳು ತ್ರಾಣವೂ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಥ ಅದಮ್ಯವಾದ ಶಕ್ತಿ ಕೊಟ್ಟೆ. ಬರೀ ಪ್ರಾಣ ತ್ರಾಣ ಅಷ್ಟೇ ಅಲ್ಲ, ದೇಹದ ತ್ರಾಣ ಅಲ್ಲ, ಮತ್ತೆ ಬದುಕುವವರು ಅಂದ್ರೆ ಅನ್ನಮಯ ಪ್ರಾಣಮಯ ಕೋಶದಲ್ಲಿ ಬದುಕುವವರು. ತಪಸ್ವಿಗಳು ಅಂದ್ರೆ ಮನೋಮಯ ಕೋಶದಲ್ಲಿ ಬದುಕುವವರು. ಅವರು ಮಾನಸ ಪ್ರಪಂಚದಲ್ಲಿ ಇರ್ತಾರೆ, ಈ ಅನ್ನಮಯ ಪ್ರಾಣಮಯ ಕೋಶದಲ್ಲಿ ಇರುವುದಿಲ್ಲ. ಅನ್ನಮಯ ಪ್ರಾಣಮಯಗಳಿಂದ ಆಚೆಗೆ ಹೋಗಿ ಮನೋಮಯ ಪ್ರಪಂಚದಲ್ಲಿ ಬದುಕುವವರು ತಪಸ್ವಿಗಳು. ತಪ ಆಲೋಚನೆ ಅಂದ್ರೆ ಥಿಂಕರ್ಸ್. ತಪಸ್ವಿಗಳು ಅಂದ್ರೆ ಗ್ರೇಟ್ ಥಿಂಕರ್ಸ್. ಎಲ್ಲರೂ ಮನೋಮಯ ಪ್ರಪಂಚದಲ್ಲಿ ಬದುಕುವುದಿಲ್ಲ. ಮತ್ತೆ ಮನಸ್ಸಿನ ಮಂಡಿಗೆಯ ಪ್ರಪಂಚದಲ್ಲಿ ಬದುಕಬಹುದು ಹೊರತು ಮನೋಮಯ ಪ್ರಪಂಚದಲ್ಲಿ ಬದುಕುವುದಿಲ್ಲ. ಅದು ಅಷ್ಟು ಸುಲಭ ಅಲ್ಲ. ಅನ್ನಮಯ ಪ್ರಾಣಮಯದಲ್ಲಿ ಬದುಕೋದು ಬಹಳ ಸುಲಭ. ಪ್ರಾಣಿಗಳು ಬದುಕ್ತವೆ,
ಮನೋಮಯ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುವುದು ಮಾನವನಿಗೆ ಮಾತ್ರ. ಅದಕ್ಕೆ ಅವನಿಗೆ ಮನುಷ್ಯ, ಮಾನವ ಅಂತ ಹೆಸರು. ಯಾಕೆಂದ್ರೆ ಮನನ ಯಾರಿಗೆ ಸಾಧ್ಯವೋ ಅವನು ಮಾನವ, ಮನನ ಯಾರಿಗೆ ಸಾಧ್ಯವೋ ಅವನು ಮನುಷ್ಯ, ಮನನ ಯಾರಿಗೆ ಸಾಧ್ಯವೋ ಅವನೇ ತಪಸ್ವಿ. ತಪಸ್ಸು ಅಂದ್ರೆ ಮನನ, ಮನಸ್ಸಿನ ಆಳವಾದ ಚಿಂತನ ಶಕ್ತಿಗೆ ತಪಸ್ಸು ಅಂತ ಅನ್ನೋದು. ತಪಸ್ಸು ಅಂದ್ರೆ ಸಾಮಾನ್ಯ ನಮಗೇನಾಗಿದೆ ಅಂದ್ರೆ, ತಪಸ್ಸು ಅವರು ಮನೆ ಬಿಟ್ಟು ಓಡಿ ಹೋಗಿದ್ದಾರೆ ಎಲ್ಲಿಗೆ ತಪಸ್ಸು ಮಾಡ್ಲಿಕ್ಕೆ. ಮನೆ ಬಿಟ್ಟು ಓಡಿ ಹೋಗೋದು ತಪಸ್ಸು. ಎಲ್ಲೋ ಕಾಡಿನಲ್ಲಿ ಹೋಗಿ ಮೈಗೆಲ್ಲ ಬೂದಿ ಬಳ್ಕೊಂಡು ಹಿಮಾಲಯಕ್ಕೆ ಹೋಗುವಾಗೆಲ್ಲ ಸಿಗ್ತಾರಲ್ಲ, ಅವೆಲ್ಲ ಒಂದು ಟವೆಲ್ ಹಾಕೊಂಡು ಕೂತಿರ್ತವೆ. ಯಾಕಂದ್ರೆ ಕಾಣಿಕೆ ಹಾಕಿ ಅಂತ. ಅವು ತಪಸ್ವಿಗಳು ಒಂದು ಕಾಣಿಕೆ ಹಾಕ್ತೇವೆ. ಅವೇನು ತಪಸ್ಸು ಅಂದ್ರೆ ಕಾಣಿಕೆ ಸಂಗ್ರಹ ಮಾಡೋದೇ ತಪಸ್ಸು. ಹಿಮಾಲಯದ ಮನೆ ಬಿಟ್ಟು, ಮನೆಯಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂತ ಮನೆ ಬಿಟ್ಟು ಓಡಿ ಹೋದೇ ತಪಸ್ಸು, ಬೇರೆ ತಪಸ್ಸಿಲ್ಲ. ಅವರು ಅನ್ನಮಯ ಪ್ರಾಣಮಯ ಕೋಶದಲ್ಲೇ ಇರುವವರು, ಅವರು ಎಂದೂ ತಪಸ್ಸು ಮಾಡುವವರಲ್ಲ. ತಪಸ್ಸು ಅಂದ್ರೆ ಮನನ. ಈ ಪ್ರಪಂಚಕ್ಕಿಂತ ಆಚೆಗೆ ಹೋಗಿ ಅಂತರಂಗದ ಪ್ರಪಂಚದಲ್ಲೇ ಬದುಕುವವರು ತಪಸ್ವಿ. ಆ ತಪಸ್ವಿಗಳು ಯೋಚನೆ ಮಾಡ್ರಿಂದ ಮನಸ್ಸು ಏನೇನು ವಿಚಿತ್ರ, ಕನಸಿನಲ್ಲಿ ಯೋಚಿಸಲಾಗದ ಅದ್ಭುತಗಳನ್ನು ಮನಸ್ಸು ಕಲ್ಪಿಸಿಕೊಡುತ್ತೆ. ಏನೇನು ಅಪೂರ್ವ ಸಂಗತಿಗಳನ್ನು ಮನಸ್ಸು ಮನನ ಮಾಡ್ತಾ ಫ್ಲಾಶಸ್ ಆಗುತ್ತೆ. ಅದರ ಅದ್ಭುತ ಏನು ಅಂದ್ರೆ ನೋಡಿ, ನಾನು ನಿಮ್ಮೆಂದು ಕೂತು ಮಾತಾಡ್ತಾ ಇದ್ದೇನೆ. ಮಾತಾಡ್ತಾ ಇರುವುದು ಬಾಯಿಯಿಂದ ಅಲ್ಲ, ಬಾಯಿ ಎದ್ದು ಕೂಡಲೇ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಮನಸ್ಸು ಕೆಲಸ ಮಾಡಬೇಕು. ಮನಸ್ಸು ಕೆಲಸ ಮಾಡಿ ಯೋಚನೆ ಮಾಡಿದ್ದನ್ನ ನಾನು ಬಾಯಿಂದ ಮತ್ತೆ ಹೇಳ್ತಾ ಇರುವುದು. ಆ ಮನಸ್ಸು ನಿಮ್ಮ ಎದುರು ಕೂತಾಗ ಯಾವ್ಯಾವುದೋ ನಾನು ಇಷ್ಟ ತನಕ ನನಗೆ ಎಂದೂ ಯೋಚಿಸದ ಸಂಗತಿಗಳನ್ನು ಯೋಚನೆ ಮಾಡಿ ಹೇಳು ಅಂತ ಹೇಳುತ್ತೆ. ಇದು ಯಾರು ಈ ಯೋಚನೆಗಳನ್ನು ಕೊಟ್ಟ? ಕೆಲವು ಸಂಗತಿಗಳು ನಾವು ನಿಮ್ಮ ಮುಂದೆ ಕೂತು ನಾನು ಮಾತಾಡಿದಾಗ ಒಂದು ಫ್ಲಾಶಸ್ ಕಮ್ ದೇರ್. ಅದು ನಾನು ಮೊದಲು ಯೋಚನೆ ಮಾಡಿ ಈ ಹಿಂದೆ ಎಂದೂ ಯೋಚಿಸದ ಸಂಗತಿಗಳು ನಿಮ್ಮ ಮುಂದೆ ಕೂತಾಗ ಬರಬಹುದು ನನ್ನ ಬಾಯಲ್ಲಿ. ಅದು ಫ್ಲಾಶ್ ಅಂತೇವೆ. ಫ್ಲಾಶ್ ಅಂದ್ರೆ ಏನು? ಎಲ್ಲಿದೆ ಕ್ಯಾಮರಾ? ಯಾವ ಕ್ಯಾಮರಾ? ಯಾವ ಫ್ಲಾಶ್ ಲೈಟು? ಎಲ್ಲಿದೆ ಇದು? ಅದು ಮನಸ್ಸಿನ ಫ್ಲಾಶ್. ಅದು ಮನಸ್ಸಿನಲ್ಲಿ ಹೊಳೆಸ್ತಾನಲ್ಲ, ಅದು ಎಂಥ ವಿಚಿತ್ರ. ಯಾರೂ ಯೋಚಿಸಲಾಗದಂಥ ಅದ್ಭುತಗಳನ್ನ, ವಿಸ್ಮಯಗಳನ್ನ ನಾವೇ ಯೋಚನೆ ಮಾಡಿ ಅಲ್ಲ ನಮಗೆ ಇದು ಹೊಳೀತಲ್ಲ ಅಂತ ಆಶ್ಚರ್ಯವಾಗುವಂತಹ ಸಂಗತಿಗಳನ್ನು ಹೊಳೆಸ್ತಾನಲ್ಲ, ಅದೇ ತಪಸ್ಸು ಅಂದ್ರೆ. ತಪಸ್ವಿಗಳ ಮನಸ್ಸಿನೊಳಗೆ ಕೂತು ಯಾರೂ ಯೋಚಿಸಲಾಗದ ಅದ್ಭುತ ಸಂಗತಿಗಳನ್ನ ಅಂಥದ್ರೊಳಗೆ ಏನಪ್ಪಾ ಅದು ಅತಿಮಾನುಷ ಶಕ್ತಿ, ಮನುಷ್ಯರಾದವರು ಇಷ್ಟು ಯೋಚಿಸುವುದು, ಅದು ಅಲ್ಲಿ ತನಕ ಗಾಬರಿ ಆಗ್ಬಿಡುತ್ತೆ ಕೆಲವರು. ಮನುಷ್ಯ ಇಷ್ಟು ಯೋಚಿಸುವುದು ಸಾಧ್ಯವೋ ಅನ್ನುವಂತಹ ಯೋಚನೆಗಳನ್ನೆಲ್ಲ ಕೊಟ್ಟು ಬಿಡ್ತೀಯಲ್ಲಪ್ಪ. ಮನುಷ್ಯ ಯೋಚಿಸಿದ್ದಲ್ಲ ಅದು, ಮತ್ತೆ ಅದು ನನ್ನ ಯೋಚನೆಗಳನ್ನು ಕೊಟ್ಟರೆ ಯಾರ್ತಾರೆ. ತಪಶ್ಚಾಸ್ಮಿ ತಪಸ್ವಿಷು, ಮನೋಮಯ ಕೋಶದಲ್ಲಿ ಕೂತು ಅತ್ಯಂತ ಅದ್ಭುತವಾದಂತಹ ಪ್ರಪಂಚ, ಹೊರಗಿನ ಪ್ರಪಂಚಕ್ಕಿಂತ 1000 ಪಟ್ಟು ಅದ್ಭುತವಾದ ಅಂತರಂಗ ಪ್ರಪಂಚವನ್ನ ನಿನ್ನ ಮನನದಲ್ಲಿ ತೆರೆದಿಡ್ತೇನೆ. ಮನಸ್ಸಿಗಿಂತ ಅದ್ಭುತವಾದ ಕಂಪ್ಯೂಟರ್ ಅನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? ಇವರು ಯಾವ ಕಂಪ್ಯೂಟರ್ ಮಾಡಿದ್ರು ಅದು ನಮ್ಮ ಮನಸ್ಸಿನ ಮಗುವೇ ಅಲ್ವಾ, ನಮ್ಮ ಬ್ರೈನ್ನ ಪ್ರಾಡಕ್ಟೇ ಅದು. ಅದರಿಂದ ಆದದ್ದೇನು ಅಂದ್ರೆ ನಾವು ತಲೆ ಕಳ್ಕೊಂಡದ್ದು ಬಂತು ಅಷ್ಟೇ. ನಮ್ಮ ತಲೆಯನ್ನೆಲ್ಲ ಅದಕ್ಕೆ ಫೀಡ್ ಮಾಡಿ ನಾವು ತಲೆ ಕಳ್ಕೊಂಡದ್ದು ಎಷ್ಟು ಅಷ್ಟೇ ಬಂತು. ಆದರೆ ಈ ಕಂಪ್ಯೂಟರ್ನಂಥದ್ದನ್ನು ಕೊಟ್ಟಿದ್ದೇನೆ ಮತ್ತು ಅದಕ್ಕೆ ಎಷ್ಟು ಸಾಫ್ಟ್ವೇರ್ ಫೀಡ್ ಮಾಡಿದ್ದೇನೆ ಗೊತ್ತಾ? ನೀನು ಒಂದು ಬಟನ್ ಒತ್ತಿದ್ರೆ ಪ್ರಪಂಚದ ಅದ್ಭುತಗಳೆಲ್ಲ ಬರ್ತವೆ. ಈ ತಪಶಕ್ತಿ ಕೊಟ್ಟನಲ್ಲ ಮನುಷ್ಯನಿಗೆ, ಇನ್ನು ಯಾವ ಪ್ರಾಣಿಗೂ ಕೊಟ್ಟಿಲ್ಲ. ತಪಶ್ಚಾಸ್ಮಿ ತಪಸ್ವಿಷು, ಅಂಥ ಅದ್ಭುತವಾಗಿರತಕ್ಕಂಥ ಆಲೋಚನಾ ಶಕ್ತಿಯನ್ನು ಕೊಟ್ಟು ಮನೋಮಯ ಕೋಶದಲ್ಲಿ ಒಂದು ಅದ್ಭುತ ಪ್ರಪಂಚವನ್ನು ನಿರ್ಮಾಣ ಮಾಡಿದವನು ಯಾರು? ಅಂಥ ಭಗವಂತನ ಬಗ್ಗೆ ಎಚ್ಚರ. ಇದು ಭಗವಂತನ ಚಿಂತನದ ಬಗ್ಗೆ ಕೃಷ್ಣ ಕೊಟ್ಟಂಥ ಇನ್ನೊಂದು ಮುಖ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯವೂ ಹೋಯ್ತಲ್ಲಿ. ಮನಸ್ಸು ಮಾತ್ರ ಅಲ್ಲ, ವಿಜ್ಞಾನ. ತಪಸ್ಸು ಅಂದರೆ ವಿಜ್ಞಾನಮಯ ಕೋಶದಲ್ಲಿ. ಈ ವಿಜ್ಞಾನಮಯ ಆ ತಪಸ್ಸಿನ ಮೂಲಕ ಅಪೂರ್ವವಾದ ಸಂಗತಿಗಳು ಹೊಳೆದಾಗ ತರ್ಕೊಳ್ಳೋದು ಆನಂದಮಯ ಕೋಶ. ಆನಂದ ಹೊರಗಿನಿಂದ ಇರೋದಿಲ್ಲ, ಮನಸ್ಸಿನಲ್ಲಿ ತಪಸ್ಸು, ಒಳಗಿನ ಚಿಂತನದಿಂದ ಆನಂದ ಆವಿರ್ಭಾವ ಆಗೋದು. ಅದರಿಂದ ಅನ್ನಮಯದಿಂದ ಪ್ರಾಣಮಯ, ಪ್ರಾಣಮಯದಿಂದ ವಿಜ್ಞಾನಮಯ, ಮನೋಮಯ, ಮನೋಮಯದಿಂದ ವಿಜ್ಞಾನಮಯದಿಂದ ಆನಂದಮಯ ಪ್ರಪಂಚವನ್ನು ತೆರೆದುಕೊಟ್ಟೆ.
ನಿನ್ನೊಳಗೆಯೇ ನೀನು ಆನಂದದ ಕಡಲನ್ನು ಕಾಣಬಹುದು 5 ಕೋಶಗಳ ಮೂಲಕ. ಅದನ್ನು ಕೊಟ್ಟೆ ನಿನಗೆ, ಮನುಷ್ಯನಿಗೆ. ಬೇರೆ ಪ್ರಾಣಿಗಳಿಗೆ ಆ ಪ್ರಾವಿಷನ್ ಇಲ್ಲ. ಇಡೀ ಪ್ರಪಂಚದ ಸೃಷ್ಟಿಯಲ್ಲಿ ಮನುಷ್ಯ ಮಾತ್ರಕ್ಕೆ ಕೊಡಲಿಲ್ಲ, ಮನುಷ್ಯನಿಗೆ ಮಾತ್ರ ಕೊಟ್ಟ. ಮನುಷ್ಯ ಮಾತ್ರಕ್ಕೆ ಕೊಡಲಿಲ್ಲ, ಯಾಕಂದ್ರೆ ಎಲ್ಲ ಮನುಷ್ಯನಿಗೆ ಮಾತ್ರ ಕೊಟ್ಟನಲ್ಲ ಅಂಥ ಆನಂದ. ಇದು ಯಾರು ಕೊಟ್ಟ? ಅವನ ಬಗ್ಗೆ ಯೋಚನೆ ಮಾಡು. ಇದೇ ವಿಜ್ಞಾನ. ಭಗವಂತನ ಬಗ್ಗೆ ನೀನು ಯೋಚಿಸಬೇಕಾದಂಥ ಇಟ್ಸ್ ಎ ಡಿವೈನ್ ಸೈನ್ಸ್ ಅಂತ ಕೃಷ್ಣ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ದಿವಸ ಹೇಳಿರಬೇಕು, ನಾಳೆ ಗಾಯನ ಸಮಾಜದಲ್ಲಿ ಒಂದು ಕಾರ್ಯಕ್ರಮ ಇರುವುದರಿಂದ ಅಲ್ಲಿ ಮುಗಿದು ಇಲ್ಲಿ ಬರುವುದು ಆಗೋದಿಲ್ಲ. ಹಾಗಾಗಿ ನಾಳೆ ದಿವಸ ನಾನು ಆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ನಾಳೆ ದಿವಸ ಇಲ್ಲಿ ಕಾರ್ಯಕ್ರಮ ಇರುತ್ತೆ, ನಾನು ಬರುವುದಾಗೋದಿಲ್ಲ. ಮತ್ತೆ ನಾಡಿದ್ದು ಕೃಷ್ಣನ ವಿಜ್ಞಾನದ ಪದರುಗಳನ್ನು ಹೇಗೆ ತೆರೆದುಕೊಂಡ ನಮ್ಮ ಮುಂದೆ ಕೃಷ್ಣ ಅದನ್ನು ವಿವರಿಸಿದ ಅನ್ನೋದನ್ನು ನಾಳೆ